ಯಾರ ಹತ್ರ ನಾನು ಹೋಗಿ ಬೇಕಾದ್ರೆ ನೋಡಿ ಒಂದ್ ಸ್ವಲ್ಪ ನಿಮ್ ಬ್ಲಡ್ ಸ್ಯಾಂಪಲ್ ಕೊಡಿ ಅಂದ್ರೆ 5 ml ಬೇಕೆ ನಮ್ಮ 1 ಲೀಟರ್ ತಗೋ ಅಂತ ಅನ್ಬಿಡ್ತಾರೆ. ನಾನು ಯಾರ ಹತ್ರನಾರು ಹೋಗ್ಬಿಟ್ಟು ನಿಮ್ಮ ವೀರ್ಯವಾದ ಮಾದರಿ ಕೊಡಿ ಅಂತಂದ್ರೆ ನನಗೆ ಹೊಡೆದ್ ಕಳಿಸ್ಬಿಡ್ತಾರೆ. ಬಂಜೆತನ ಯಾವ ತರ ಇದೆ, ಅದ್ರದ್ದು ಪರ್ಸೆಂಟೇಜ್ ಎಷ್ಟು, ಮತ್ತೆ ಬಂಜೆತನದಲ್ಲಿ ಬೇಕಾದಷ್ಟು ಕಾರಣಗಳಿದೆ. ಯಾವ ಕಾರಣ ಜಾಸ್ತಿ ಇದೆ ನಮ್ಮ ರೀಜನ್ ಅಲ್ಲಿ ಏನು ಗೊತ್ತಿಲ್ಲ. ಈಗ ಹೆಣ್ಣು ಮಕ್ಕಳನ್ನ ದೂಷಣೆ ಮಾಡ್ತಾರಲ್ವಾ, ಆದ್ರೆ ಪುರುಷರ ಬಂಜೆತನನೇ ಜಾಸ್ತಿ ಸಮಾಜದಲ್ಲಿ. ಏನ್ ಮಾಡುತ್ತೆ, ದೇಹ ಆಂಟಿಬಾಡಿ ರಿಲೀಸ್ ಮಾಡ್ಬಿಡುತ್ತೆ. ವೀರ್ಯಾಣುವನ್ನೇ ಸಾಯಿಸಕ್ಕೆ ದೇಹನೇ ಆಂಟಿಬಾಡಿ ರಿಲೀಸ್ ಮಾಡೋದು. ಮಹಿಳೆಯಾಗಿ ಪುರುಷರ ಲೈಂಗಿಕ ಆರೋಗ್ಯದ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಬುಕ್ ಬರೀಬೇಕು, ರಿಸರ್ಚ್ ಮಾಡಬೇಕು ಅಂದಾಗ ಅದಕ್ಕೆ ಬೇರೆದೇ ಒಂದು ಮೈಂಡ್ ಸೆಟ್ ಅಲ್ಲೇ ಕೆಲಸ ನಡಿಬೇಕಾಗುತ್ತೆ. ಮೊದಲು ಈ IVF ಸೆಂಟರ್ಸ್ ಗಳು ಎಲ್ಲಿರ್ತಿತ್ತು ಅಂದ್ರೆ ಬಾಂಬೆಗೆ ಹೋಗ್ಬೇಕಿತ್ತು ಅಥವಾ ಡೆಲ್ಲಿ. ಇವಾಗ ನೀವು ಒಂದೊಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಂತಂದ್ರೆ ಒಂದೊಂದು ಡಜನ್ ಗರ್ಭಧಾರಣ ಕೇಂದ್ರಗಳು ನಿಮ್ಗೆ ಸಿಕ್ಕುತ್ತೆ. ನಮ್ಮ ದೇಶ ಜನಸಂಖ್ಯಾ ಸ್ಫೋಟ ಅಂತ ಮೊದಲನ್ನೋರು, ಇವಾಗ ಮಕ್ಕಳಾದ್ರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಗಂಡಸರು ಮತ್ತೆ ಹೆಂಗಸರು ಎರಡು ವಿಷಯಗಳು ಬರುತ್ತಲ್ಲ, ಗಂಡಸರಲ್ಲೂ ಎಷ್ಟು ಪ್ರಮಾಣವಾದಂತಹ ಇನ್ಫರ್ಟಿಲಿಟಿ ಆಗುವಂತಹ ರೀಸನ್ಸ್ ಇದೆ, ಹೆಣ್ಮಕ್ಳಲ್ಲಿ ಎಷ್ಟು ರೀಸನ್. ಬಂಜೆತನನ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ತರ ವ್ಯಾಖ್ಯಾನ ಮಾಡಿದೆ ಅಂತಂದ್ರೆ, ದಂಪತಿಗಳು ಮದುವೆಯಾಗಿ 1 ವರ್ಷ ಆದರೂ ಯಾವುದೇ ಕುಟುಂಬ ಕಲ್ಯಾಣ ಯೋಜನೆಯನ್ನ ಅನುಸರಿಸದೆ ಇದ್ದರೂ ಸಹ ಅವರಿಗೆ ಮಕ್ಕಳಾಗದೆ ಇದ್ದಂತಹ ಸಂದರ್ಭವನ್ನ ಕಪಲ್ ಇನ್ಫರ್ಟಿಲಿಟಿ, ದಂಪತಿಗಳಲ್ಲಿ ಬಂಜೆತನ ಅಂತ ಹೇಳುತ್ತೆ. ವಾತಾವರಣದಲ್ಲಿರುವ ರಾಸಾಯನಿಕಗಳು ಪುರುಷನ ದೇಹದಲ್ಲಿ ಹೋದಾಗ ಅದು ಎಸ್ಟ್ರೋಜನ್ ಹಾರ್ಮೋನ್ ತರ ಕೆಲಸ ಮಾಡೋದ್ರಿಂದ, ನೀವು ನೋಡಿರ್ಬೋದು ಇತ್ತೀಚಿನ ದಿನದಲ್ಲಿ ಲೆಸ್ಬಿಯನ್ಸ್ ಗಳು ಅಥವಾ ಹೋಮೋಸೆಕ್ಷುಯಾಲಿಟಿ ಗೇಸ್ ಅವ್ರದ್ದೆಲ್ಲ ಸ್ವಲ್ಪ ಅದು ಮೇನ್ ಇದಕ್ಕೆ ಬರ್ತಾ ಇದೆ. ನಮ್ಮ ಬಾಯಿ ಓರಲ್ ಹೆಲ್ತ್ ಅಂತ ಏನಂತೀವಿ, ವಸಡು ಬಾಯಿಯ ಆರೋಗ್ಯಕ್ಕೂ ಪುರುಷತ್ವಕ್ಕೂ ಸಂಬಂಧ. ಒತ್ತಡ ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಮಾಡಬಹುದು, ಎರೆಕ್ಷನ್ ಪ್ರಾಬ್ಲಮ್ ಆಗ್ಬಹುದು, ಆಮೇಲೆ ವೀರ್ಯಾಣುಗಳು ಬಿಡುಗಡೆ ಆಗದಿದ್ದ ಹಾಗೂ ಮಾಡಬಹುದು. DNA ಪಾಸ್ ಆನ್ ಆಗುತ್ತಲ್ವಾ, ಈಗ ಪೇರೆಂಟ್ಸ್ ಇಂದ ಮಕ್ಕಳಿಗೆ ಆ ಹಾಳಾಗಿರೋ DNA ಇಂದ ಟ್ರಾನ್ಸ್ಫರ್ ಆದಾಗ ಮಕ್ಕಳಿಗೆ ಅಲ್ಲಿ ಹೇಗೆ ಒಳ್ಳೆ DNA ಬರುತ್ತೆ? DNA ಅಂದ್ರೆ ಬ್ಲೂ ಪ್ರಿಂಟ್ ಆಫ್ ದ ಬಾಡಿ. ದೇಹ ನಡಿಬೇಕು, ಮನುಷ್ಯ ಜೀವಂತವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಜೀನ್ಸ್ ಗಳು ಸರಿಯಾಗಿ ಕೆಲಸ ಮಾಡಿ. ಈಗ ಮನುಷ್ಯ ಸಾಯ್ತಾನಲ್ಲ, ಸತ್ತಿದ್ದ ದಿನ ಸತ್ತಿದ ಕ್ಷಣನೇ ಬ್ರೈನ್ ಕೂಡ ಸಾಯ್ತಾ, ಬ್ಲಡ್ ಫ್ಲೋ ಯಾವಾಗ ನಿಲ್ಲುತ್ತೆ ಜಾಪನೀಸ್ ಗಳು ಯಾರು ಇಮಿಗ್ರೆಂಟ್ ಆಗಿರ್ತಾರಲ್ಲ, ಬಹಳ ಹಿಂದೆನೆ ಅವ್ರು ಏನ್ ಮಾಡಿದ್ದಾರೆ, ತಂದೆ ತಾಯಿಗಳು ಅಮೆರಿಕಕ್ಕೆ ಹೋಗಿದ್ದಾರೆ, ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರಿಗೆ ಹುಟ್ಟಿದ ಮಕ್ಕಳು ಬಹಳ ಬೇಗ ಡಯಾಬಿಟಿಕ್ ಗೆ ತುತ್ತಾಗಿದ್ದಾರೆ ಅಂತ ಒಂದು ಬಹಳ ಒಳ್ಳೆ ರಿಸರ್ಚ್ ಆರ್ಟಿಕಲ್. ಕಾರಣ ಏನು ಅಂತ ಅಂದ್ರೆ, 8 hours ಕುತ್ಕೊಂಡೆ ಕೆಲಸ ಮಾಡಿದ್ರೆ 4 ಸಿಗರೇಟ್ ಸೇರಿದಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಈಗ ಹೂವು ದೇವರ ಮೇಲೆ ಹೋದಾಗ ಅದಕ್ಕೆ ಸಾರ್ಥಕತೆ ಆಗುತ್ತಲ್ವಾ, ಆ ತರ ನಾವು ಮಾಡುವ ಕೆಲಸ ಕಷ್ಟಪಟ್ಟು ಮಾಡೋದು, ಅದರಿಂದ 100ರಲ್ಲಿ 10 ಜನರಿಗೆ ಅನುಕೂಲ ಆಯ್ತು ಅಂತಂದ್ರೆ ನಾನು ಮಾಡಿದ್ಗೂ ಸಾರ್ಥಕ ಅಂತ ಅನಿಸ್ತು. ಮನುಷ್ಯನ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಅಂಗ ಅಥವಾ ಆರ್ಗನ್ ಅಂತ ಅಂದ್ರೆ ಅದು ಬ್ರೈನ್, ಮೆದುಳು. ಈ ಮೆದುಳು ಹೆಂಗ್ ಹುಟ್ಟುತ್ತೆ ಗೊತ್ತಾ ನಿಮ್ಗೆ? ಎಷ್ಟನೇ ವಯಸ್ಸಲ್ಲಿ ಹುಟ್ಟುತ್ತೆ, ಎಷ್ಟನೇ ವಯಸ್ಸವರೆಗೂ ಬೆಳೆಯುತ್ತೆ, ಅಂಡ್ ಗಂಡಸಿನ ಮೆದುಳಿಗೂ ಹೆಂಗಸಿನ ಮೆದುಳಿಗೂ ಏನೇನು ಡಿಫ್ರೆನ್ಸ್ ಇದೆ, ಸಾಧಕರ ಮೆದುಳು ಹೆಂಗ್ ಕೆಲಸ ಮಾಡುತ್ತೆ, ಒಬ್ಬ ನಾರ್ಮಲ್ ಪರ್ಸನ್ ಮೆದುಳಿಗಿಂತ ಸಾಧಕನ ಮೆದುಳು ಯಾಕೆ ಡಿಫ್ರೆಂಟು, ಈ ಎಲ್ಲವನ್ನ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿದ್ದಾರೆ. ಅದರ ಜೊತೆಗೆ ಪುರುಷರ ಲೈಂಗಿಕ ಆರೋಗ್ಯದ ಬಗ್ಗೆ, ಪುರುಷರ ಬಂಜೆತನದ ಬಗ್ಗೆ, ಯಾಕೆ ಈ ಸಮಸ್ಯೆಗಳು ಇವತ್ತಿನ ಜಾಸ್ತಿ ಆಗ್ತದೆ, IVF ಸೆಂಟರ್ಗಳಿಗೆ ಯಾಕೆ ಒಬ್ಬ ಗಂಡಸು ಅಥವಾ ಹೆಂಗಸು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇದ್ದಾರೆ, ಇವತ್ತಿನ ದಿನ ಮಕ್ಕಳನ್ನ ಮಾಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಇದೆಯಾ, ಇದೆಲ್ಲದರ ಬಗ್ಗೆ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರು ಚೇರ್ಮನ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಜಿಯೋನಾಮಿಕ್ಸ್ ಮತ್ತು ಜೆನೆಟಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಇದೆಲ್ಲದರ ಬಗ್ಗೆ ಸೊಗಸಾಗಿ ಮಾತಾಡಿದ್ದಾರೆ. ವಿಷಯಗಳನ್ನ ಕೇಳ್ತಾ ಇದ್ರೆ ನಮ್ಮ ತಲೆನೇ ತಿರುಗುತ್ತೆ. ಆ ತರದ ಟಾಪಿಕ್ಗಳನ್ನ ಇವತ್ತು ಮಾತಾಡಿದೀವಿ, ಬನ್ನಿ ನೋಡ್ಕೊಂಬರೋಣ. ಇದು ಕರೆಕ್ಟ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಹಲೋ ಮ್ಯಾಮ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ಪುರುಷರ ಲೈಂಗಿಕ ಆರೋಗ್ಯ ಅನ್ನುವಂತಹ ಒಂದು ಬುಕ್ ಅನ್ನು ಬರ್ತಿದ್ದೀರಾ. ನಿಮ್ಮ ಸುಮಾರಷ್ಟು ರಿಸರ್ಚ್ಗಳು ಅಥವಾ ಸುಮಾರಷ್ಟು ವಿಷಯಗಳಿಂದ ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಅದ್ರ ಬಗ್ಗೆ ನಿಮ್ಮ ರಿಸರ್ಚ್ ಇನ್ನೂ ಮುಂದುವರಿತಾನೆ ಇದೆ. ಬಟ್ ಪುರುಷರ ಲೈಂಗಿಕ ಆರೋಗ್ಯ ಅನ್ನೋ ವಿಷಯಕ್ಕೆ ಬಂದಾಗ ನಂಗೆ ಸರ್ಪ್ರೈಸ್ ಆಗಿದೆ ಏನು ಅಂತಂದ್ರೆ, ಯೂಶಲಿ ಮಹಿಳೆಯಾಗಿ ಮಹಿಳೆಯರ ಲೈಂಗಿಕ ಆರೋಗ್ಯದ ಬಗ್ಗೆ ಸುಮಾರು ಜನ ಹೇಳ್ತಾರೆ, ಮಾತಾಡ್ತಾರೆ, ಅಂಡ್ ಪುರುಷರ ಬಗ್ಗೆ ಮಾತಾಡ್ತಾರೆ. ಮಹಿಳೆಯಾಗಿ ಪುರುಷರ ಲೈಂಗಿಕ ಆರೋಗ್ಯದ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಬುಕ್ ಬರೀಬೇಕು, ರಿಸರ್ಚ್ ಮಾಡಬೇಕು ಅಂದಾಗ ಅದಕ್ಕೆ ಬೇರೆದೇ ಒಂದು ಮೈಂಡ್ ಸೆಟ್ ಅಲ್ಲೇ ಕೆಲಸ ನಡಿಬೇಕಾಗುತ್ತೆ. ಗಂಡಸರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಹೆಂಗಸರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದು ಬಾಡಿಕೆ. ಬಟ್ ಈ ಒಂದು ಥಾಟ್ ಯಾವಾಗ ಬಂತು ಮತ್ತೆ ಯಾಕೆ?
ಈಗ ನಾನು ನನ್ನ ರಿಸರ್ಚ್ ಸಂಶೋಧನೆ ನಡೆದಿರೋದು ಹ್ಯೂಮನ್ ಜೆನೆಟಿಕ್ಸ್ ರಿಸರ್ಚ್ ಅಂತಾನೆ. ಹ್ಮ್ ಅದರಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಯೂನಿವರ್ಸಿಟಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನುಷ್ಯರ ಮೇಲೆ ಸಂಶೋಧನೆ ಅಂತ ನಾನು ಮೊದಲು ಶುರು ಮಾಡಿದ್ದು. ಹ್ಮ್ ಅಲ್ಲಿವರೆಗೂ ಏನಾಗಿತ್ತು ಅಂದ್ರೆ ನಮ್ಮ ಒಂದು ಸ್ಟೇಟ್ ಯೂನಿವರ್ಸಿಟೀಸ್ಗಳಂತ ಏನಂತೀವಿ, ಇಲ್ಲಿ ರಿಸರ್ಚ್ ಅಂತ ಮಾಡ್ಬೇಕಾದ್ರೆ ಪ್ರಾಣಿಗಳ ಮೇಲೆ ಮಾಡೋರು, ಇಲಿಗಳ ಮೇಲೆ, ಹ್ಮ್ ಮತ್ತೆ ಡ್ರೋಸೋಫಿಲಾ ನೊಣ ಅಂತ ಒಂದು ಇದೆ, ಹಣ್ಣಿನ ನೊಣ ಅಂತ, ಅದ್ರ ಮೇಲೆ ತುಂಬಾ ರಿಸರ್ಚ್ ನಡೀತಾ ಇದೆ, ಎಲ್ಲ ಮಾಡ್ತಾ ಇದ್ದಾರೆ. ಹ್ಮ್ ಮನುಷ್ಯರ ಮೇಲೆ ಅಂದಾಗ ಸ್ವಲ್ಪ ಅದು ಕಷ್ಟ, ಎಥಿಕಲ್ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಬಹಳಷ್ಟು ಅದು ಎಥಿಕಲ್ ಇಶ್ಯೂಸ್ಗಳಿರುತ್ತೆ. ನೀವು ಯಾವ ರೀತಿ ರಕ್ತದ ಮಾದರಿ ತಗಂತೀರಾ, ವೀರ್ಯದ ಮಾದರಿ ತಗಂತೀರಾ, ಇದೆಲ್ಲ ಇದೆಯಲ್ಲ. ಹ್ಮ್ ಇದ್ರ ಬಗ್ಗೆ ನಾನೇನ್ ಮಾಡಿದೆ, ನಂದು ಮೊದಲು ಪೀಡಿಯಾಟ್ರಿಕ್ ಡಿಸಾರ್ಡರ್ಸ್ ಇನ್ ಮೈಸೂರು ಪಾಪ್ಯುಲೇಷನ್ ಅಂತ, ಮಕ್ಕಳಲ್ಲಿ ವರ್ಣತಂತುಗಳ ವ್ಯತ್ಯಾಸದಿಂದ ಏನು ತೊಂದರೆ ಆಗುತ್ತೆ, ಮೆಂಟಲಿ ರಿಟಾರ್ಡೇಷನ್ ಏನಕ್ಕೆ ಬರುತ್ತೆ, ಈ ಥರ ನನಗೇನಂದ್ರೆ ಮೊದಲಿಂದ ಒಂದು ಫೈರ್ ಇತ್ತು. ಹ್ಮ್ ಅದೇ ಇದಕ್ಕೆಲ್ಲ ಕಾರಣ. ಸೊಸೈಟಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕು ನಾನು. ನನ್ನ ಸಂಶೋಧನೆ ಬರೀ ಒಂದು ಪುಸ್ತಕ ರೂಪದಲ್ಲಿ ಒಂದು ಕಬೋರ್ಡಲ್ಲಿ ಸೇರ್ಕೋಬಾರ್ದು. ನಾನೇನು ಸಂಶೋಧನೆ ಮಾಡ್ತೀವಿ ಅದು ನೇರವಾಗಿ ಜನರಿಗೆ ತಲುಪಬೇಕು. ಅವಾಗಲೇ ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ಕು ಒಂದು ಸಾರ್ಥಕತೆ. ಈಗ ಹೂವು ದೇವ್ರ ಮೇಲೆ ಹೋದಾಗ ಅದಕ್ಕೆ ಸಾರ್ಥಕತೆ ಆಗುತ್ತಲ್ವಾ, ಆ ಥರ ನಾವು ಮಾಡುವ ಕೆಲಸ ಕಷ್ಟಪಟ್ಟು ಮಾಡೋದು, ಅದರಿಂದ 100ರಲ್ಲಿ ಒಂದು 10 ಜನರಿಗೆ ಅನುಕೂಲ ಆಯಿತು ಅಂತಂದರೆ ನಾನು ಮಾಡಿದ್ಕು ಸಾರ್ಥಕ ಅಂತ ಅನಿಸ್ತು. ಅದ್ರ ಮೇಲೆ ಹ್ಯೂಮನ್ ರಿಸರ್ಚ್ ಅಂತ ಮಾಡಿದೆ. ನಿಜವಾಗ್ಲೂ ಇಟ್ ಇಸ್ ಅ ಹರಿಕ್ಯುಲಸ್ ಜಾಬ್ ಅನ್ಬೋದು. ಬೇರೆಯವರಾಗಿದ್ದಿದ್ರೆ ಖಂಡಿತ ಈ ಟಾಪಿಕ್ ತಗೊಂತಾ ಇರಲಿಲ್ಲ. ಏಕೆಂದರೆ ಅದು ರಿಸರ್ಚ್ ಶುರು ಮಾಡಿದಾಗ ನನ್ನ ಮಗ ದೊಡ್ಡವನು, ಇವಾಗ ಅವನು IIITಲಿ ಬಿಟೆಕ್ ಎಂಟೆಕ್ ಮಾಡಿ ಈಗ PhD ಮಾಡ್ತಾ ಇದ್ದಾನೆ. ಅವನು 9 ತಿಂಗಳು, 1 ವರ್ಷದ ಮಗು. ಮತ್ತೆ ಫ್ಯಾಮಿಲಿ, ನಾನು ಏಕೆಂದರೆ ಐ ಆಮ್ ಒಂಥರ ಅಪ್ಪಟ ಭಾರತೀಯ ನಾರಿ ಅನ್ಬೋದು ನಾನು. ನನಗೆ ಫ್ಯಾಮಿಲಿನೂ ಮುಖ್ಯ, ನನ್ನ ಪ್ರೊಫೆಷನ್ನು ಮುಖ್ಯ. ಏಕೆಂದರೆ ನನಗೆ ಗೊತ್ತಿದೆ ಹೆಣ್ಣು ಮನಸ್ಸು ಮಾಡಿದ್ರೆ ಎಲ್ಲದೂ ನಿಭಾಯಿಸುವ ಶಕ್ತಿ ಇದೆ, ಒಂದು ಸ್ವಲ್ಪ ತಾಳ್ಮೆ ಸಹನೆ ಇದ್ದರೆ ಎಲ್ಲ ಆಗುತ್ತೆ ಅಂತ. ಹಾಗಾಗಿ ಅದ್ರ ಬಗ್ಗೆ ರಿಸರ್ಚ್ ಒಂದು ಸಲ ಅಂದ್ಕೊಂಡಿದ್ನ ಸಾಧನೆ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಬ್ಯಾಕ್ ಹೋಗಬಾರ್ದು ಅನ್ನೋದು ಒಂದು ಆ ಮೈಂಡ್ ಸೆಟ್ಟಿಂದ ಶುರು ಮಾಡಿದೆ. ಅದಾದಮೇಲೆ ಪುರುಷರ ಬಂಜೆತನ ಅನ್ನೋದು ಒಂಥರ ಅನ್ಟಚ್ಡ್ ಏರಿಯಾ ಅದು. ಏಕೆಂದರೆ ಬಂಜೆತನ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ. ಮೊದಲು ಈ IVF ಸೆಂಟರ್ಸ್ಗಳು, ಕೃತಕ ಗರ್ಭಾಧಾರಣ ಕೇಂದ್ರಗಳಿತ್ತಲ್ಲ, ಎಲ್ಲಿರ್ತಿತ್ತು ಅಂದರೆ ಬಾಂಬೆಗೆ ಹೋಗ್ಬೇಕಿತ್ತು ಅಥವಾ ಡೆಲ್ಲಿ, ಈ ಥರ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ನಗರ ಅಲ್ಲಿ ಮಾತ್ರ ಇರ್ತಿತ್ತು. ರೋಡ್ ಹತ್ತಿದೆ. ಇವಾಗ ನೀವು ಒಂದೊಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಂತಂದ್ರೆ ಒಂದೊಂದು ಡಜನ್ ಗರ್ಭಧಾರಣ ಕೇಂದ್ರಗಳು ನಿಮಗೆ ಸಿಕ್ಕುತ್ತೆ. ಅಂದ್ರೆ ನೋಡಿ ಎಷ್ಟು ಅದು ನಮ್ಮ ದೇಶ ಜನಸಂಖ್ಯಾ ಸ್ಫೋಟ ಅಂತ ಮೊದಲನ್ನೋರು, ಇವಾಗ ಮಕ್ಕಳಾದ್ರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ. ಕಾರಣ ಬೇಕಾದಷ್ಟಿದೆ. ಹಾಗಾಗಿ ಪುರುಷ ಬಂಜೆತನ ಅನ್ನೋದ್ರ ಮೇಲೆ ಒಂದು ಸಂಶೋಧನೆ ಮಾಡೋಣ ಅಂದ್ರೆ ನನ್ಗೇನಂದ್ರೆ ಯಾರು ಮಾಡದೇ ಇರೋದು ಮಾಡಬೇಕು. ಸ್ವಲ್ಪ ಅದನ್ನ ಆಗ ಕರ್ನಾಟಕದಲ್ಲಿ ಯಾರು ಮಾಡಿರ್ಲಿಲ್ವಾ ಇನ್ನು? ಅವಾಗ ರಿಸರ್ಚ್ ಆ ಡೆಪ್ತ್ ಅಲ್ಲಿ ಮಾಡಿಲ್ಲ ಯಾರು. ಅಂದ್ರೆ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಹೇಳಿದಾಗೆ ಒಬ್ಬ ಮಹಿಳೆಯಾಗಿ ಈಗ ಯಾರ ಹತ್ರ ನಾನು ಹೋಗಿ ಬೇಕಾದ್ರೆ ನೋಡಿ ಒಂದು ಸ್ವಲ್ಪ ನಿಮ್ಮ ರಕ್ತದ ಮಾದರಿ ಕೊಡಿ, ಬ್ಲಡ್ ಸ್ಯಾಂಪಲ್ ಕೊಡಿ ಅಂದ್ರೆ 5 ml ಬೇಕೇನಮ್ಮ 1 ಲೀಟರ್ ತಗೋ ಅಂತ ಅಂದ್ಬಿಡ್ತಾರೆ. ನಾನು ಯಾರ ಹತ್ರನಾರು ಹೋಗ್ಬಿಟ್ಟು ನಿಮ್ಮ ವೀರ್ಯದ ಮಾದರಿ ಕೊಡಿ ಅಂತಂದ್ರೆ ನನಗೆ ಒಡೆದು ಕಳಿಸ್ಬಿಡ್ತಾರೆ ಅಲ್ವಾ. ತುಂಬಾ ಕಷ್ಟ ಅಲ್ವಾ? ಹೆಂಗೆ ಯೋಚನೆ ಬರ್ಲಿಲ್ವಾ ಇದೆಲ್ಲ ನಿಮಗೆ? ನನಗೆ ಬಂತು ಕಷ್ಟ ಇದೆ ಅಂತ, ಆದ್ರೆ ಕಷ್ಟದನ್ನೇ ಮಾಡಬೇಕು ಅಂತ. ಒಂದು ಏನಂದ್ರೆ ನಾವು ವಿ ಶುಡ್ ಲೀವ್ ಅವರ್ ಫುಡ್ ಸ್ಟೆಪ್ ಅಂತ. ಈಗ ನಾನು ಒಂದು ದಾರಿ ಕ್ರಿಯೇಟ್ ಮಾಡಿದ್ರೆ ಅದು ಮುಂದಿನವರಿಗೆ ನನಗೆ ಕಷ್ಟ ಆಗ್ಬೋದು, ಆದ್ರೆ ಬೇರೆಯವ್ರಿಗೆ ಅದರಿಂದ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಏನಾಗಿದೆ ಅಂತಂದ್ರೆ, ಮೊದಲನೇದಾಗಿ ಮಡಿವಂತಿಕೆ, ಮತ್ತೆ ವೀರ್ಯ ಅಂತಂದಾಗ ಅದರದೇ ಆದ ಒಂದು ಸಮಾಜದಲ್ಲಿ ಟ್ಯಾಬು ಅಂತಂತೀವಲ್ಲ ಅದು. ಇದರ ಜೊತೆಗೆ ಶುಚಿತ್ವದ ಬಗ್ಗೆ ಜನಕ್ಕೆ ಅಂತ ಕಾಳಜಿ ಇಲ್ಲ, ಲೈಂಗಿಕ ಆರೋಗ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇದು ಮತ್ತೆ ಕಷ್ಟ. ಇದೆಲ್ಲದ್ರ ಜೊತೆಗೆ ಏನು ನಮ್ಮ ಸಮಾಜದಲ್ಲಿ ಏನಿದೆ ಅದ್ರ ಸ್ಥಿತಿ ಅನ್ನೋದು ಗೊತ್ತಿಲ್ಲ, ಏನು ಕ್ಲಾರಿಟಿ ಇಲ್ಲ. ಬಂಜೆತನ ಯಾವ ಥರ ಇದೆ, ಅದರದ್ದು ಪರ್ಸೆಂಟೇಜ್ ಎಷ್ಟು, ಮತ್ತು ಬಂಜೆತನದಲ್ಲಿ ಬೇಕಾದಷ್ಟು ಕಾರಣಗಳಿದೆ, ಯಾವ ಕಾರಣ ಜಾಸ್ತಿ ಇದೆ ನಮ್ಮ ರೀಜನ್ನಲ್ಲಿ, ಇದೇನು ಗೊತ್ತಿಲ್ಲ. ಸೊ ಇದನ್ನ ಮಾಡೋಣ ಅಂತ ಒಂದು ಮನಸ್ಸು ಬಂತು. ಬಟ್ ತುಂಬಾ ಚೆನ್ನಾಗಾಯ್ತು. ಇದುವರೆಗೂ ಸುಮಾರು 10,000 ದಂಪತಿಗಳ ಬಂಜೆತನದ ದಂಪತಿಗಳಿಂದ ರಕ್ತ ವೀರ್ಯದ ಮಾದರಿನ ತೆಗೆದುಕೊಂಡು ನಮ್ಮ ಒಂದು ಸಂಶೋಧನಾಲಯದಲ್ಲಿ ಪರೀಕ್ಷೆಗಳನ್ನ ಮಾಡಿದೀವಿ. ಎಲ್ಲ ಫ್ರೀ ಆಫ್ ಕಾಸ್ಟ್, ಒಂಥರ ಫ್ರೀ ಬೀಸ್ ತರ ನಮ್ದು. ಎಲ್ಲದನ್ನು ಫ್ರೀ ಟೆಸ್ಟ್ಗಳು ಮಾಡಿಕೊಟ್ಟಿದ್ದೀವಿ. ಅವಾಗ ಒಂದು ಪ್ರಾಜೆಕ್ಟ್ ಇತ್ತು ನನಗೆ,
ಹೈದರಾಬಾದಲ್ಲಿ CCMB ಅಂತ ನೀವು ಕೇಳಿರ್ಬೋದು. ಹ್ಮ್ ಈ ರಾಜೀವ್ ಗಾಂಧಿ ಅಸಾಸಿನೇಷನ್ ಅದೆಲ್ಲ ಆಯ್ತಲ್ಲ, ಅಲ್ಲಿಗೆ ಫೊರೆನ್ಸಿಕ್ ಕಳಿಸಿ ಅಲ್ಲಿಂದನೇ ಅವರು ಅದನ್ನ ತರಿಸ್ಕೊಂಡಿದ್ದು. ಅದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅದು. ಓಕೆ ಅಲ್ಲಿ ಜೊತೆ ಅಲ್ಲಿಯ ವಿಜ್ಞಾನಿಗಳ ಜೊತೆ ನಂದು ಒಂದು MOU ಇತ್ತು, ಹ್ಮ್ ಒಂದು ಕೊಲಾಬ್ರೇಷನ್ ಇತ್ತು, ಒಂದು ಪ್ರಾಜೆಕ್ಟ್ ಅಲ್ಲಿ DBT ಪ್ರಾಜೆಕ್ಟ್. ಅದರ ಕೆಳಗಡೆ ನಾನು ಮಾಡಿದ್ದು ಒಂದು ದಂಪತಿಗೆ ಈ ಪರೀಕ್ಷೆಗಳ ಮಾಡಕ್ಕೆ 10,000 ರೂಪಾಯಿ ಆಗೋದು, ಅಷ್ಟನ್ನು ಫ್ರೀ ಮಾಡಿದೀವಿ ನಾವು ಹ್ಮ್ ಎಲ್ಲ. ಯಾಕೆಂದ್ರೆ ಫಂಡಿಂಗ್ ಇತ್ತು ಗೌರ್ಮೆಂಟ್ ಇಂದ, ನಮ್ದು ಮತ್ತೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ವಾ ನಮ್ದು, ನಾವು ಇರೋದೇ ಸರ್ವಿಸ್ ಬಿಕಾಸ್ ಇದ್ರ ಬಗ್ಗೆ ಮಾಡೋದಕ್ಕೆ. ರಿಸರ್ಚ್ ಕೂಡ ಬೇಕಲ್ಲ, ಹಾಗಾಗಿ ಗೌರ್ಮೆಂಟ್ ಕೂಡ ಅದು ಫಂಡ್ ಮಾಡಕ್ ಮುಂದಾಗಿದೆ. ಬೇಕಿತ್ತು. ಸುಮಾರು ನನ್ನ 14 ವಿದ್ಯಾರ್ಥಿಗಳು ಹ್ಮ್ ಇನ್ಫರ್ಟಿಲಿಟಿ, ಮೇಲ್ ಇನ್ಫರ್ಟಿಲಿಟಿ, ಫಿಮೇಲ್ ಇನ್ಫರ್ಟಿಲಿಟಿ ಬಗ್ಗೆನೆ ಸಂಶೋಧನೆ ಮಾಡಿ ಇವಾಗ ಅವರೆಲ್ಲ ತುಂಬಾ ಒಳ್ಳೆಯ ಒಂದು ಹುದ್ದೆಗಳಲ್ಲಿದ್ದಾರೆ. ಹ್ಮ್ ಹಾಸ್ಪಿಟಲ್ ಅಲ್ಲಿ ಡೈರೆಕ್ಟರ್ಗಳಾಗಿ ಎಲ್ಲ ತರ ತುಂಬಾ ದೇ ಆರ್ ವೆಲ್ ಸೆಟಲ್ಡ್ ಅಂತಾನೆ ಅನ್ಬೋದು. ಸುಮಾರು ಒಂದು ಇಂಟರ್ನ್ಯಾಷನಲ್ ಜರ್ನಲ್ಸ್ಗಳಲ್ಲಿ ಇದನ್ನ ನಾವು ಸಂಶೋಧನಾ ಲೇಖನಗಳನ್ನ ಪಬ್ಲಿಷ್ ಎಲ್ಲ ಮಾಡಿದ್ವು. ಆದ್ರೆ ಒಂದು ಸತ್ಯ ನನಗೆ ಗೊತ್ತಾಗಿದ್ದು, ಇಷ್ಟು ಒಂದು ಸುಮಾರು ಒಂದು 2007 ಇಂದ ನಾವು ಈ ಸಂಶೋಧನೆ ಮಾಡ್ತಾ ಇರೋದು. ಅದಕ್ಕೆ ಮೊದಲು ಬೇರೆದ್ ಮಾಡ್ತಾ ಇದ್ದೆ, ಬೇರೆ ಟಾಪಿಕ್. ಇದುವರೆಗೂ ನನಗೆ ಯಾವುದೂ ಒಂದು ಕೆಟ್ಟ ಅನುಭವಗಳು ಆಗಿಲ್ಲ. ಹ್ಮ್ ವೀರ್ಯದ ಕಲೆಕ್ಷನ್ನೇ ಆಗಲಿ, ಮತ್ತೊಂದೇ ಆಗಲಿ, ಇಂಟ್ರಾಕ್ಷನ್ ಮಾಡ್ಬೇಕಾರೆ ಆಗಲಿ, ಒಂದು ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಜನ ಅಷ್ಟೆಲ್ಲ ಅಂತಾರಲ್ಲ, ಹ್ಮ್ ಒಂದೇ ಕಹಿ ನೆನಪು, ಕಹಿ ಘಟನೆ ಇದು ಅಂತ ಇದುವರೆಗೂ ಆಗಿಲ್ಲ. ಒಂದು ನಮ್ಗೆ ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ, ನಾವು ಅಪ್ರೋಚ್ ಹೆಂಗ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ. ಹ್ಮ್ ಈಗ ನಾನು ಯಾವುದೋ ಒಬ್ಬ ವ್ಯಕ್ತಿ ಹತ್ರ ಈಗ ಅವರ ರಕ್ತ, ವೀರ್ಯ ಇದೆಲ್ಲ ಪಡಿಬೇಕು, ಇನ್ಫರ್ಟಿಲಿಟಿ, ಅಂದ್ರೆ ನಾವು IVF ಸೆಂಟರ್ಗಳಲ್ಲೂ ಕಲೆಕ್ಟ್ ಮಾಡಿದೀವಿ. ಹ್ಮ್ ಅವಾಗ ಅಂತ ಪರಿಸ್ಥಿತಿ ಬಂದಾಗ ನಾವು ಒಂದು ರೌಂಡ್ ಇಂಟ್ರಾಕ್ಷನ್ ಅಲ್ಲಿ ಇದನ್ನ ಯಾವುದೇ ಹ್ಯೂಮನ್ ಜೆನೆಟಿಕ್ ರಿಸರ್ಚ್ ಅಲ್ಲಿ ಒಂದು ಸಲ ನಾವು ಮಾತಾಡಿದ ತಕ್ಷಣ ನಾವು ಸ್ಯಾಂಪಲ್ಸ್ನ ತಗೊಳಕ್ಕಾಗಲ್ಲ. ಹ್ಮ್ ಆ ಕಾನ್ಫಿಡೆನ್ಶಿಯಾಲಿಟಿ ಡೆವಲಪ್ ಆಗ್ಬೇಕು ಅವ್ರಿಗೆ ನಿಮ್ಮ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಬರಬೇಕು, ಮತ್ತೆ ಒಂದು ಕೌನ್ಸಿಲಿಂಗ್ ಮಾಡ್ಬೇಕಾಗುತ್ತೆ ಅವ್ರಿಗೆ. ಹ್ಮ್ ಇದು ನೀವು ಕೊಟ್ರೆ ನಿಮ್ಗೆ ಏನು ಲಾಭ, ನಿಮ್ಗೆ ಈ ಟೆಸ್ಟ್ಗಳಿಂದ ನಿಮ್ಗೆ ರಿಸಲ್ಟ್ ಸಿಕ್ಕಿದ್ರೆ ನೀವು ಯಾವ ರೀತಿ ನಿಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೋಬಹುದು. ಬರೀ ನಿಮಗಲ್ಲ, ಈ ಒಂದು ಸಂಶೋಧನೆಯಿಂದ ಸಮಾಜಕ್ಕೆ ಏನು ಅನುಕೂಲ ಇದೆ ಹ್ಮ್ ಇದೆಲ್ಲ ನಾವು ಅವ್ರಿಗೆ ಹೇಳಿದಾಗ ಎಲ್ಲ ಒಪ್ಕೊಂತಾರೆ, ಇಲ್ಲ ಅಂತೇನಿಲ್ಲ. ಓಕೆ ಆಮೇಲೆ ನೀವು ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಮ್ಯಾನರಿಸಮ್ ತುಂಬಾ ಕೌಂಟ್ ಆಗುತ್ತೆ. ಈಗ ಸುಮಾರು ಕಡೆ ನಾವು ಕೇಳ್ತೀವಲ್ಲ, ಏನೇನೋ ಒಂಥರ ಹರಾಸ್ ಆಗುತ್ತೆ ಅಂತ. ಅಲ್ಲೆಲ್ಲ ಏನು ಕಾರಣ ಅಂತಂದ್ರೆ, ಈ ಮ್ಯಾನರಿಸಮ್ ಇರುತ್ತಲ್ಲ, ಅಲ್ಲಿ ನಿಮ್ಮಲ್ಲಿ ಒಂದು ಡಿಗ್ನಿಟಿ ಇದ್ದಾಗ, ಒಂದು ಇದಿದ್ದಾಗ ಏನಾಗುತ್ತೆ ಅಂದ್ರೆ, ಯಾವ ಒಬ್ಬ ಪುರುಷನು ಅಷ್ಟು ಸುಲಭಕ್ಕೆ ಕೆಟ್ಟದಾಗಿ ಬಿಹೇವ್ ಮಾಡೋದಿಲ್ಲ. ಹ್ಮ್ ನಿಮ್ಮ ಉಡುಗೆ ತೊಡುಗೆ ಆಗ್ಬೋದು, ನಿಮ್ಮ ಮಾತುಕತೆ ಆಗ್ಬೋದು, ಅದು ನೇರ ದಿಟ್ಟ ಅಂತೆಲ್ಲ ಅಂತೀವಲ್ಲ, ಆ ಥರ ಇದ್ದಾಗ, ಅಲ್ಲಿ ಒಂದು ಸ್ಟಫ್ ಇದ್ದಾಗ ಖಂಡಿತ ಯಾವ ಥರ ಕೆಟ್ಟ ಅನುಭವಗಳು ಅಂತ ಆಗಲ್ಲ. ಹ್ಮ್ ಮ್ಯಾನರಿಸಮ್ ಮುಖ್ಯ ಅಂತ ಅನ್ಸುತ್ತೆ. ಈಗ ನಾವು ಅಲ್ಲಿ ರಕ್ತ, ವೀರ್ಯ, ಬೆವರು ಅಥವಾ ಇದು ಸ್ಫುಟಮ್, ಅದೆಲ್ಲ ಹ್ಮ್ ದೇಹದ ಒಂದೊಂದು ಸೆಕ್ರಿಷನ್ ಅನ್ನೋ ಥರ ನಾವು ಟ್ರೀಟ್ ಮಾಡಬೇಕು. ದೇಹ ಅನ್ನೋದ್ರ ಬಗ್ಗೆ ಅರಿವು ಕೊಟ್ಟು, ಇವೆಲ್ಲ ಅದರ ಒಂದೊಂದು ಸೆಕ್ರಿಷನ್ಗಳು, ಲಿಕ್ವಿಡ್ ಹೊರ ಬರುವಂತಹದ್ದು ಹ್ಮ್ ಅನ್ನೋದನ್ನ ನೀವು ಅವರಿಗೆ ವೈಜ್ಞಾನಿಕವಾಗಿ ಅರ್ಥ ಮಾಡಿಸಿದ್ರೆ ಮುಜುಗರ ಇರಲ್ಲ. ಹ್ಮ್ ಇಲ್ಲಿ ನಾವು ಅದನ್ನ ಬೇರೆ ಏನೋ ಅಂತ ಒಂದು ಎಕ್ಸಾಜರೇಟ್ ಮಾಡಿ ಕಲ್ಪನೆ ಕೊಟ್ಬಿಡ್ತಾರೆ. ಟ್ಯಾಬು ಆಗಿ ಎಲ್ಲಾರು ಯೋಚನೆ. ಆಗ್ಬಿಟ್ಟು ಅವಾಗೇನಾಗುತ್ತೆ, ಅದು ಬೇರೆ ತರನೇ ಥಿಂಕ್ ಮಾಡಕ್ಕೆ ಶುರು ಮಾಡ್ತಾರೆ. ಎಲ್ಲ ಬ್ರೈನ್ ನ್ಯೂರೋಬಯಾಲಜಿ, ನಾವು ಯಾವ ತರ ಯೋಚನೆ ಮಾಡ್ತೀವಿ ಆ ತರ. ಹಾಗಾಗಿ ಈ ತರದ ಒಂದು ಆಲೋಚನೆ ಮಾಡ್ಕೊಂಡು ಈ ಎಕ್ಸ್ಟೆನ್ಸಿವ್ ರಿಸರ್ಚ್ ಇದ್ರ ಬಗ್ಗೆ Okay. ನಾವು ಮಾಡಿದೀವಿ. ಆಮೇಲೆ ಮುಂಚೆ ಇಲ್ಲ ಅಂದ್ರೆ ಮುಂಚೆ ಅಂತಲ್ಲ, ಈಗ್ಲೂ ಸುಮಾರು ಕಡೆ ಇದೆ. ಅಂದ್ರೆ ಹೆಣ್ಮಕ್ಳನ್ನ ಅಥವಾ ಮಹಿಳೆಯರನ್ನ ಈಸಿಲಿ ಟಾರ್ಗೆಟ್ ಮಾಡ್ತಾ ಇದ್ರು. ಹೌದು ಮಕ್ಕಳಾಗಿಲ್ಲ ಅಂತಂದ್ರೆ ಹೌದು ಅಥವಾ ಲೈಂಗಿಕ ಕ್ರಿಯೆನಲ್ಲಿ ಹ್ಮ್. ಎರಡು ಸರಿಯಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನೇ ಆದ್ರೂ ಹೌದು ವುಮೆನ್ ವರ್ ಈಸಿಲಿ ಟಾರ್ಗೆಟೆಡ್. ಹೌದು ಅದು ಹೆಣ್ಣಿಂದಾನೆ, ಅವಳು ಸರಿ ಇಲ್ಲ, ಅವಳಿಗಾಗಿರೋ ಪ್ರಾಬ್ಲಮ್ ಅಂತ ಗಂಡಸು ಇನ್ನೊಂದು ಮದ್ವೆ ಆಗ್ತಾ ಇದ್ದ. ಹೌದು ನೀವು ರಿಸರ್ಚ್ ಮಾಡಾದ್ಮೇಲೆ ಇಲ್ಲಿ ಗಂಡಸರು ಮತ್ತೆ ಹೆಂಗಸರು ಎರಡು ವಿಷಯಗಳು ಬರುತ್ತಲ್ಲ, ಗಂಡಸರಲ್ಲೂ ಎಷ್ಟು ಪ್ರಮಾಣವಾದಂತಹ ಇನ್ಫರ್ಟಿಲಿಟಿ ಆಗುವಂತಹ ರೀಸನ್ಸ್ ಇದೆ, ಅಂಡ್ ಹೆಣ್ಮಕ್ಳಲ್ಲಿ ಎಷ್ಟು ರೀಸನ್ಸ್ ಇದೆ? ಈಗ ನೋಡಿ, ಏನು ಬೆಳೆಯದೇ ಇರುವ ಜಾಗನ ಬಂಜರು ಭೂಮಿ ಅಂತೀವಿ. ಹ್ಮ್ ಮಕ್ಕಳಾಗದೆ ಇರೋರಿಗೆ ಬಂಜೆ, ಹ್ಮ್ ಅಲ್ಲಿ ಬಂಜರು ಭೂಮಿ ಬಂಜೆ ಒಂದೇ. ಅಂದ್ರೆ ಆಕೆಗೆ ಆ ಒಂದು ಶಕ್ತಿ ಇಲ್ಲ ಅಂತ. ಬಂಜೆತನನ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ತರ ವ್ಯಾಖ್ಯಾನ ಮಾಡಿದೆ ಅಂತಂದ್ರೆ, ದಂಪತಿಗಳು ಮದುವೆಯಾಗಿ 1 ವರ್ಷ ಆದರೂ ಯಾವುದೇ ಕುಟುಂಬ ಕಲ್ಯಾಣ ಯೋಜನೆಯನ್ನ ಅನುಸರಿಸದೇ ಇದ್ದರೂ ಸಹ ಅವರಿಗೆ ಮಕ್ಕಳಾಗದೇ ಇದ್ದಂತಹ ಸಂದರ್ಭವನ್ನ ಕಪಲ್ ಇನ್ಫರ್ಟಿಲಿಟಿ, ದಂಪತಿಗಳಲ್ಲಿ ಬಂಜೆತನ ಅಂತ ಹೇಳುತ್ತೆ. ಹ್ಮ್ ದಂಪತಿಗಳಲ್ಲಿ ಬಂಜೆತನ ಅಂದಾಗ ಪುರುಷನದ ಮಹಿಳೆಯದ ಗೊತ್ತಿಲ್ಲ, ಆ ಕಪಲ್ಗೆ ಮಕ್ಕಳಾಗಿಲ್ಲ. ಹ್ಮ್ ಈಗ ಏನಕ್ಕಾಗಿಲ್ಲ ಅಂತ ನೋಡ್ಬೇಕು ಅಂತಂದ್ರೆ ಪರೀಕ್ಷೆಗಳನ್ನ ಮಾಡ್ಬೇಕಾಗುತ್ತೆ. ಹ್ಮ್ ಇಂಥ ಪರೀಕ್ಷೆಗಳನ್ನ ಮಾಡಿ ನೋಡಿದಾಗ
ಗೊತ್ತಾಗಿರುವ ಸಂಗತಿ ಏನು ಅಂತಂದರೆ, ದಂಪತಿಗಳಲ್ಲಿ ಬಂಜೆತನ ಇದ್ದಾಗ 48% ಪುರುಷರಿಗೆ ಬಂಜೆತನ ಇರುತ್ತೆ. ಹ್ಮ್ 42 38% ಮಹಿಳೆಯರಿಗೆ ಬಂಜೆತನ ಇರುತ್ತೆ. 10% ಇಬ್ಬರಿಗೂ ಇರುತ್ತೆ. ದಂಪತಿಗಳಿಗೆ ಇವ್ರಿಗೂ ತೊಂದರೆ ಇರ್ಬೋದು, ಇವ್ರಿಗೆ PCOD ಇರ್ಬೋದು, ಅವ್ರಿಗೆ ಆಲಿಗಸ್ಪರ್ಮಿಯಾ ಇರ್ಬೋದು. ಹ್ಮ್ ಆಮೇಲೆ 10% ಏನು ಕಾರಣನೇ ಇರೋದಿಲ್ಲ, ಏನು ಕಾರಣ ಇಲ್ಲ. ಸೈನ್ಸ್ಗೂ ಸಿಗಲ್ಲ ಅದು. ಆದ್ರೆ ಹ್ಮ್ ಇಡಿಯೋಪತಿಕ್ ಅಂತ ಕರೀತಾರೆ. ಹ್ಮ್. ಇಡಿಯೋಪತಿಕ್ ಕಂಡೀಷನ್ ಅಂತಂದ್ರೆ ನಿಮಗೆ ಹಾರ್ಮೋನ್ ಪ್ರೊಫೈಲ್ ಮಾಡಿದ್ರು, ಹಾರ್ಮೋನು ಎಲ್ಲ ಚೆನ್ನಾಗಿದೆ, ಸ್ಪರ್ಮ್ ಅನಾಲಿಸಿಸ್ ಮಾಡಿದ್ರು, ಅದರದ್ದು ಎಲ್ಲ ಟೆಸ್ಟ್ಗಳು ಇದು ಎಲ್ಲ ಪರ್ಫೆಕ್ಟ್. ಹ್ಮ್. ಒಳಗಡೆ ಅಲ್ಟ್ರಾಸೋನೋಗ್ರಫಿ ಮಾಡಿ ಇಂಟರ್ನಲ್ ಆರ್ಗನು, ಟೆಸ್ಟಿಸು, ಸೆಮಿನಲ್ ವೆಸಿಕಲ್ಲು, ಎಪಿಡೈಡಮಿಸು, ವ್ಯಾಸ್ ಡಿಫರೆನ್ಸು, ಪ್ರಾಸ್ಟೇಟ್ ಎಲ್ಲ ಆರ್ಗನ್ಸ್ನ ನೋಡಿದ್ರು ಎಲ್ಲ ನಾರ್ಮಲ್ ಇದೆ. ಹ್ಮ್ ಆದರೂ ಮಕ್ಕಳಾಗ್ತಾ ಇಲ್ಲ ಅಂತ ನೋಡೋದಾದ್ರೆ ಅಲ್ಲಿ ಮಾಲಿಕ್ಯುಲರ್ ಲೆವೆಲಲ್ಲಿ, DNA ಲೆವೆಲಲ್ಲಿ ಏನೋ ಒಂದು ಚೇಂಜ್ ಇದೆ, ಅದು ಗೊತ್ತಾಗ್ತಾ ಇಲ್ಲ. Okay. ಅದಕ್ಕೆ ಆದ ಮಾಲಿಕ್ಯುಲರ್ ಡಯಾಗ್ನೋಸಿಸ್ನ ಮಾಡಿದಾಗ ಗೊತ್ತಾಗುತ್ತೆ. ಹ್ಮ್ ಸೊ ಇಲ್ಲಿ ಪುರುಷರ ಸಂಖ್ಯೆ ಜಾಸ್ತಿ ಹ್ಮ್ ಇನ್ಫರ್ಟಿಲಿಟಿಯಿಂದಾಗ. ಈಗ ಹೆಣ್ಣು ಮಕ್ಕಳನ್ನ ದೂಷಣೆ ಮಾಡ್ತಾರಲ್ವಾ, ಆದರೆ ಪುರುಷರ ಬಂಜೆತನನೇ ಜಾಸ್ತಿ ಸಮಾಜದಲ್ಲಿ. ಆಮೇಲೆ ಕಾರಣಗಳು ಬಹಳ, ಏಕೆಂತಂದರೆ ಮೇಲ್ಸ್ ಆರ್ ಮೋರ್ ವಲ್ನರಬಲ್ ಫಾರ್ ಇನ್ಫರ್ಟಿಲಿಟಿ ಅಂತಲೇ ನಾವು ಹೇಳ್ಬೋದು. ಪುರುಷರೇ ಬೇಗ ತುತ್ತಾಗುವುದು. ಕಾರಣ ಟೆಸ್ಟಿಸು ದೇಹದಿಂದ ಹೊರಗಡೆ ಇದೆ ಹ್ಮ್ ಪುರುಷರಲ್ಲಿ, ಅದೇ ಹೆಂಗಸರಲ್ಲಿ ಅದು ಜನನೇಂದ್ರಿಯಗಳು, ಆ ಒಂದು ಏನು ಫಲವತ್ತತೆಗೆ ಸಂಬಂಧಿಸಿದಂಥದ್ದು ದೇಹದ ಒಳಭಾಗದಲ್ಲಿದೆ. ಹ್ಮ್ ಟೆಸ್ಟಿಸು ಹೊರಗಡೆ ಇರೋದ್ರಿಂದ ಬಹಳ ಸುಲಭವಾಗಿ ವಾತಾವರಣದ ಉಷ್ಣತೆಯಿಂದ ಅದಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಆಮೇಲೆ ಆಕ್ಸಿಡೆಂಟ್ಸ್ಗಳು ಆ ಥರ ಏನಾದ್ರು ಆದಾಗ ಟೆಸ್ಟಿಸ್ಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಆಮೇಲೆ ಬ್ಲಡ್ ಟೆಸ್ಟಿಸ್ ಬ್ಯಾರಿಯರ್ ಅಂತ ಇದೆ. ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಇದೆಯಲ್ಲ, ಅದಕ್ಕೂ ಈ ನಮ್ಮ ವೀರ್ಯಾಣುಗಳು ಮನುಷ್ಯನ ದೇಹದಲ್ಲಿ ಬಿಡುಗಡೆ ಆಗುತ್ತಲ್ಲ, ಅದಕ್ಕೂ ಸಪ್ರೇಟ್ ಒಂದು ಬ್ಯಾರಿಯರ್ ಇರುತ್ತೆ. ಹ್ಮ್ ಈ ವೀರ್ಯಾಣು ರಕ್ತದಲ್ಲಿ ಹೋಗಾಗಿಲ್ಲ, ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಆ ಬ್ಯಾರಿಯರ್ ಇರುತ್ತಲ್ಲ ಅದು ಬ್ರೇಕ್ ಆಗಿ ವೀರ್ಯಾಣು ರಕ್ತದಲ್ಲಿ ಸೇರಿದಾಗ ಆಟೋ ಇಮ್ಯೂನ್ ಥರ ಏನು ಮಾಡುತ್ತೆ, ದೇಹ ಆಂಟಿಬಾಡಿ ರಿಲೀಸ್ ಮಾಡಿಬಿಡುತ್ತೆ. ಹ್ಮ್ ವೀರ್ಯಾಣುವನ್ನೇ ಸಾಯಿಸೋಕ್ಕೆ ದೇಹನೇ ಆಂಟಿಬಾಡಿ ರಿಲೀಸ್ ಮಾಡೋಂಥದ್ದು. ಉಷ್ಣತೆ ಹೇಳಿದೆ ನಾನು, ಇದೊಂದು ಪ್ರಾಬ್ಲಮ್ಮು ಸಾಮಾನ್ಯವಾಗಿ. ಏನಕ್ಕೆ ಹೊರಗಡೆ ಇದ್ದಾಗ ತೊಂದರೆಗಳು ಜಾಸ್ತಿ ಅನ್ನೋದಕ್ಕೆ. ಇದರ ಜೊತೆಗೆ ಹೆವಿ ವೆಯ್ಟ್ ಲಿಫ್ಟ್ ಮಾಡೋದು, ಹ್ಮ್ ತುಂಬ ಭಾರವಾದ ಕೆಲಸ, ಆಮೇಲೆ ತುಂಬ ಸ್ಟ್ರೈನಸ್ಸು, ಆ ಟೆಸ್ಟಿಕ್ಯುಲರ್ ಟಾರ್ಷನ್ ಅಂತ ಆಗ್ಬೋದು, ಹ್ಮ್ ಇದೆಲ್ಲ ಆಗ್ಬೋದು. ಅಥವಾ ಸ್ಪೈನಲ್ ಕಾರ್ಡ್ ಇಂಜುರಿ ಆಗ್ಬೋದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಇದೆಲ್ಲ ಜಾಸ್ತಿ ಇರೋದ್ರಿಂದ ಪುರುಷರಿಗೆ ಸ್ವಲ್ಪ ಇದು ನಾವು ಕಂಪೇರ್ ಮಾಡಿದ್ರೆ ದೇ ಆರ್ ಇನ್ ಅ ಡೇಂಜರ್ ಝೋನ್ ಅಂತ. ಹ್ಮ್ ಇವರು ಸೇಫ್ ಝೋನಲ್ಲಿದ್ದಾರೆ, ಅವರು ಡೇಂಜರ್ ಝೋನಲ್ಲಿ ಇದ್ದಾರೆ ಪುರುಷರು. ಅದಕ್ಕೆ ಪುರುಷ ಬಂಜಿತನ ಜಾಸ್ತಿ ಇರೋದು. 2007ರಲ್ಲಿ ರಿಸರ್ಚ್ ಸ್ಟಾರ್ಟ್ ಮಾಡಿದ್ ನೀವು. ಹ್ಮ್. ಇವತ್ತು 2026, ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಎಷ್ಟು ಪರ್ಸೆಂಟೇಜ್ ವೇರಿ ಆಗಿದೆ? ವೇರಿಯೇಷನ್ ಅಂತ ಏನಿಲ್ಲ, ಜಾಸ್ತಿನೇ ಇದೆ. ಇನ್ಫರ್ಟಿಲಿಟಿ ಆ, ಮೇಲ್ 50 ಜಾಸ್ತಿ ಆಗಿದೆಯಾ to ಕಮ್ಮಿ ಆಗಿದೆಯಾ ಹೇಗೆ? ಜಾಸ್ತಿ ಆಗ್ತಾ ಇದೆ. ಹ್ಮ್ 50 to 80 ಮಿಲಿಯನ್ ಕಪಲ್ ಇನ್ ಹ್ಮ್. ಇಂಡಿಯಾ ಆರ್ ಸಫರಿಂಗ್ ಅಂತ ನಾವು ಹೇಳ್ತೀವಿ. ಹ್ಮ್ ಅದರಲ್ಲಿ 0.74% ಇತ್ತು, ಈಗ 1% ವರೆಗೂ ಬಂದಿದೆ. ಇದು ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ ಇದೆಲ್ಲ ಬೇರೆ ಆಗ್ತಾ ಇರೋದ್ರಿಂದ ಮುಂದಿನ ದಿನದಲ್ಲಿ ಥ್ರೆಡ್ಸ್ ಜಾಸ್ತಿ ಇದೆ, ಹ್ಮ್ ಅಪಾಯ ಜಾಸ್ತಿ ಇದೆ. ಇದ್ರ ಜೊತೆಗೆ ಝೀನೋ ಎಸ್ಟ್ರೋಜನ್ಗೆ ತುಂಬ ನಾವು ಎಕ್ಸ್ಪೋಸ್ ಆಗ್ತಾ ಇದೀವಿ. ಝೀನೋ ಎಸ್ಟ್ರೋಜನ್ ಅಂದರೆ ಹ್ಮ್ ಇದು ವಾತಾವರಣದಲ್ಲಿರುವ ರಾಸಾಯನಿಕಗಳು. ಹ್ಮ್ ಇದು ಎಸ್ಟ್ರೋಜನ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಎಸ್ಟ್ರೋಜನ್ ಫೀಮೇಲ್ ಹಾರ್ಮೋನು. ವಾತಾವರಣದಲ್ಲಿರುವ ರಾಸಾಯನಿಕಗಳು ಪುರುಷನ ದೇಹದಲ್ಲಿ ಹೋದಾಗ ಅದು ಎಸ್ಟ್ರೋಜನ್ ಹಾರ್ಮೋನ್ ಥರ ಕೆಲಸ ಮಾಡೋದ್ರಿಂದ ನೀವು ನೋಡಿರ್ಬೋದು ಇತ್ತೀಚಿನ ದಿನದಲ್ಲಿ ಲೆಸ್ಬಿಯನ್ಸ್ಗಳು ಹ್ಮ್ ಅಥವಾ ಹೊಮೊಸೆಕ್ಷುಯಾಲಿಟಿ, ಗೇಸ್, ಅವ್ರದ್ದೆಲ್ಲ ಸ್ವಲ್ಪ ಅದು ಮೇನ್ ಇದಕ್ಕೆ ಬರ್ತಾ ಇದೆ, ಹ್ಮ್ ಗೊತ್ತಾಗ್ತಾ ಇದೆ. ಮೊದಲು ಎಲ್ಲೋ ಅಲ್ಲಲ್ಲಿ ಇದ್ದಿದ್ದು ಇವಾಗ ಗೊತ್ತಾಗ್ತಿದೆ. ಆಮೇಲೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಅದು ಟ್ರಾನ್ಸ್ಜೆಂಡರ್ಗಳು, ಹ್ಮ್ ಟ್ರಾನ್ಸ್ ಮೆನ್, ಟ್ರಾನ್ಸ್ ವಿಮೆನ್, ಟ್ರಾನ್ಸ್ ಮೆನ್ಗಿನ್ನ ಟ್ರಾನ್ಸ್ ವಿಮೆನ್ ಜಾಸ್ತಿ. ಯಾಕೆ ಯೂಶಲಿ ಅದ್ ಅದಾಗದು? ಎಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆದಂಗೆ ಹ್ಮ್ ಈಗ ನೋಡಿ, ನಾನು ಅದಕ್ಕೆ ಹೇಳ್ತೀನಿ, ಪ್ಲಾಸ್ಟಿಕ್ ವೇರ್ನ ಬಳಕೆ ಮಾಡಬೇಡಿ. ಎಷ್ಟು ಮಾಡ್ತೀರಾ ಅಷ್ಟು ನಾವು ನಮಗೆ ನಾವೇನೆ ತೊಂದರೆ ಮಾಡ್ಕೊಂಡಂಗೆ ಅಂತ. ಅದು ಪ್ರೆಗ್ನೆನ್ಸಿಲಿ ತಾಯಿ ಏನಾದರೂ ಈ ಥರ ಝೀನೋ ಎಸ್ಟ್ರೋಜನ್ಗೆ ಎಕ್ಸ್ಪೋಸ್ ಆದರೆ ಮಗು ಗಂಡು ಮಗುನೇ ಆದರೆ ಫೆಮಿನೈನ್ ಫೀಚರ್ಸು ಜಾಸ್ತಿ ಆಗುತ್ತೆ. ಜೀನೋಟೈಪು ಗಂಡು XY ಇರುತ್ತೆ, ಆದರೆ ಫಿನೋಟೈಪು ಫೆಮಿನೈಸೇಷನ್ ಥರ ಆಗುತ್ತೆ. ಮತ್ತು ಪುರುಷರಲ್ಲೂ ಅಷ್ಟೇ. ಈ ಪ್ಲಾಸ್ಟಿಕ್ಕಲ್ಲಿ ಬಿಸ್ಫಿನಾಲ್ ಅಂತ ಒಂದಿದೆ, ಅದು ಝೀನೋ ಎಸ್ಟ್ರೋಜನು.
ಬಿಸ್ಫಿನಾಲ್ ಎ, ಬಿಸ್ಫಿನಾಲ್ ಎಸ್, ಬಿಸ್ಫಿನಾಲ್ ಎಫ್, ಟ್ಯಾಲೆಟ್, ಡಯಾಕ್ಸಿನ್, ಇವೆಲ್ಲ ಏನು ಅಂತಂದರೆ ಕ್ಲೋರೈಡ್ಸ್ಗಳು ಸುಮಾರು. ಇವೆಲ್ಲ ಏನು ಅಂತಂದರೆ ಎಸ್ಟ್ರೋಜನ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ ದೇಹಕ್ಕೆ ಹೋದಾಗ ಪುರುಷರಿಗೆ. ಆ ಎಸ್ಟ್ರೋಜನ್ ರೆಸೆಪ್ಟಾರ್ ಮೇಲೆ ಬೈಂಡ್ ಮಾಡಿ ಫೆಮಿನೈಸೇಷನ್ ಶುರು ಮಾಡುತ್ತೆ. ಪುರುಷರು ಮಹಿಳೆಯರ ಥರ, ಪುರುಷರೇ ಅವರು, ಆದರೆ ಫೀಲಿಂಗ್ಸ್ ಮಹಿಳೆಯರ ಥರ. ಅವಾಗೇನಾಗುತ್ತೆ, ಅವನು ಇನ್ನೊಬ್ಬ ಗಂಡಸನ ಇಷ್ಟಪಡಕ್ಕೆ ಶುರು ಮಾಡ್ತಾನೆ. ಇವನು ಗಂಡಸೆ, ಇನ್ನೊಂದು ಗಂಡಸನ ಏನಕ್ಕೆ ಇಷ್ಟಪಡ್ತಾನೆ ಅಂದರೆ ಫೆಮಿನೈಸೇಷನ್, ಫೀಲಿಂಗ್ ಹೆಣ್ ಥರ ಆಗೋಯ್ತು. ಇನ್ನೊಂದು ಗಂಡಸನ, ಅದು ನಾವು ಗೇಸ್ ಅಂತೀವಲ್ಲ, ಏನಕ್ಕೆ ಅಂತಂದ್ರೆ ಎಂತ ನಮ್ಗೆ ಅನ್ಸುತ್ತೆ, ಯಪ್ಪ ಏನಿದು ಇಂಥರ ವಿಚಿತ್ರ ಅಂತ. ಬಟ್ ಅವ್ರಿಗೆ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ, ಹಾರ್ಮೋನಲ್ ಬದಲಾವಣೆ. ಅವ್ರಿಗೇನದು ಕೆಡದು ಅಂತಾನು ಅನ್ಸಲ್ಲ, ಫೀಲಿಂಗ್ಸೇ ಆ ಥರ ಬರ್ತಾ ಇರುತ್ತೆ. ಹಾಗಾಗಿ ಮತ್ತೆ ಟ್ರಾನ್ಸ್ ತಂದೆ ತಾಯಿ ಮಾಡ್ತಿರೋ ತಪ್ಪಿಂದಾನೇ ಆಗದ ಅಥವಾ ಅವರಲ್ಲಾಗೋ ಬದಲಾವಣೆ ಹುಟ್ಟಾದ್ಮೇಲೆ ಆಗದ? ಹುಟ್ಟಾದ್ಮೇಲೂ ಆಗ್ಬೋದು, ಗರ್ಭದಲ್ಲಿದ್ದಾಗ್ಲೂ ಆಗ್ಬೋದು, ಎರಡೂ ಚಾನ್ಸ್ ಇದೆ. ಹದಿಹರೆಯಕ್ಕೆ ಬರುವ ಮೊದಲೇ ಆಗುವಂತ ಸಾಧ್ಯತೆ, ಹದಿಹರೆಯದಲ್ಲೂ ತುಂಬಾ ಬದಲಾವಣೆಗಳಾಗುತ್ತೆ ಮುಂದಿನ ದಿನದಲ್ಲಿ. ಇದು ಎಕ್ಸ್ಪೆರಿಮೆಂಟ್ಸ್ಗಳು ತುಂಬಾ ಮಾಡಿದ್ದಾರೆ, ಪ್ಲಾಸ್ಟಿಕ್ ಇಂದ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ ಅಂತ. ಅದಕ್ಕೆ ನೋಡಿ, ಈಗ ಫುಡ್ ಪ್ಯಾಕ್ ನಾವು ಮಾಡ್ತೀವಲ್ಲ, ಅದರಲ್ಲೂ ಬ್ಲ್ಯಾಕ್ ಇದೆಯಲ್ಲ, ಹೈಲಿ ರೀಸೈಕಲ್ಡ್ ಅಲ್ವಾ ಅದು. ಬ್ಲ್ಯಾಕ್ ಪ್ಲಾಸ್ಟಿಕ್ ಕವರ್ ಆಗ್ಬೋದು, ಮತ್ತೆ ಪಾರ್ಸಲ್ ಅಲ್ಲಿ ಬ್ಲ್ಯಾಕ್ ಇದರಲ್ಲಿ ನಮಗೆ ಬೌಲ್ಗಳಲ್ಲೆಲ್ಲ ಕೊಡ್ತಾರಲ್ಲ. ಆಮೇಲೆ ಎಲ್ಲಿ ಸಾಧ್ಯನೋ ಅಲ್ಲಿ ನಾವು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಇದನ್ನ. ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಗಂಡಸರಿಗೆ ತುಂಬಾ, ಹೆಣ್ಣು ಮಕ್ಕಳಿಗಿನ್ನ ಗಂಡಸರಿಗೆ ತೊಂದರೆ ಜಾಸ್ತಿ ಅಂತ ಅನ್ಸುತ್ತೆ. ಅಂಡ್ ಇನ್ಫರ್ಟಿಲಿಟಿ ಪುರುಷರಲ್ಲಿ ತುಂಬಾ ಜಾಸ್ತಿ ಆಗೋದಕ್ಕೆ ಬೇಸಿಕಲಿ ಅದು ವೀರ್ಯಾಣುನ ಗುಣಮಟ್ಟಕ್ಕೆ ಕುಸಿಯೋದಕ್ಕೆ ಲೈಫ್ ಸ್ಟೈಲು, ಜೆನೆಟಿಕ್ಸ್ ಕಾರಣನ ಅಥವಾ ಸ್ಟ್ರೆಸ್ ಲೆವೆಲ್ ಕೂಡ ಒಂದ್ ಮಟ್ಟಕ್ಕೆ ಕಾರಣನ? ಈಗ ಅದು ಕಾರಣ ಅಂತ ನಾನು ಹೇಳ್ತಾ ಹೋದ್ರೆ ಒಂದು 15 ಕಾರಣಗಳಿದೆ. ನಾನು ಒಂದೊಂದೇ ಹೇಳ್ತೀನಿ. ಈಗ ಮೊದಲನೇದಾಗಿ ಪುರುಷ ಅಂತ ನಾವು ನೋಡೋದಾದ್ರೆ, ಅವರ ಒಂದು ಈ ಫರ್ಟಿಲೈಸೇಷನ್ಗೆ ಸಂಬಂಧಿಸಿದಂತೆ, ಅಂದರೆ ಗರ್ಭಾಧಾರಣೆಗೆ ಸಂಬಂಧಿಸಿದಂತೆ ಇಂಟರ್ನಲ್ ಆರ್ಗನ್ಸ್ಗಳು ಯಾವುದು ಅಂತ ನೋಡಿದರೆ ಟೆಸ್ಟಿಸ್ ಅಂತ ಕರಿತೀವಿ, ವೃಷಣ ಅಂತ ಕರಿತೀವಿ. ಟೆಸ್ಟಿಸ್ ಎಲ್ಲಿದೆ ಅಂದರೆ ದೇಹದಿಂದ ಹೊರಗಡೆ ಇದೆ. ಟೆಸ್ಟಿಕ್ಯುಲರ್ ಸ್ಯಾಕ್ ಅಂತೀವಿ, ಚೀಲ, ಅದರ ಒಳಗಡೆ ಪ್ರೊಟೆಕ್ಟ್ ಆಗಿರೋ ಅಂಥದ್ದು. ಅದು ದೇಹದಿಂದ ಏನಕ್ಕೆ ಹೊರಗಡೆ ಇದೆ ಅಂದರೆ, ದೇಹದ ಒಳಗಡೆ ಇದ್ರೆ ವೀರ್ಯಾಣು ಬಿಡುಗಡೆ ಆಗೋಲ್ಲ. ಕಾರಣ ಏನು ಅಂತಂದ್ರೆ, ವೀರ್ಯಾಣು ಉತ್ಪಾದನೆ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವ ಒಂದು ಟೆಂಪರೇಚರ್ ಎಷ್ಟು ಅಂತಂದ್ರೆ 34 ಡಿಗ್ರಿ ಸೆಂಟಿಗ್ರೇಡ್. ನಮ್ಮ ದೇಹದ ಉಷ್ಣತೆ ಮನುಷ್ಯರದು 37 ಡಿಗ್ರಿ ಸೆಂಟಿಗ್ರೇಡ್. 3-4 ಡಿಗ್ರಿ ಕಡಿಮೆ ಬೇಕು. ಅದಕ್ಕೆ ದೇಹದ ಒಳಗಡೆ ಇದ್ರೆ ಆಗಲ್ಲ. ಅದಕ್ಕೇನಾಗುತ್ತೆ, ಗಂಡು ಮಗು ಹುಟ್ಟಬೇಕಾದ್ರೆ ಡಿಸೆಂಡೆಡ್ ಅಂತ ಅಂತೀವಿ, ಜಾರ್ಕೊಳ್ಳುತ್ತದೆ. ಟೆಸ್ಟಿಸ್ ಇರುತ್ತಲ್ಲ, ಒಳಗಡೆ ಇರೋದು ಕೆಳಗಡೆ ಜಾರುತ್ತೆ, ಜಾರಿ ಆ ಚೀಲದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಅದು ಮೊದಲನೇದಾಗಿ ಗಂಡು ಮಗು ಅಂತಂದಾಗ ಅದು ಸರಿಯಾಗಿದೆ. ಗಂಡು ಮಗು ಅಂತಂದ್ರೆ ಜಾರಿರ್ಬೇಕು. ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಕರಿತೀವಿ. ಹುಟ್ಟಿನಿಂದನೇ ಮಗುವಿಗೆ ತೊಂದರೆ ಇರೋ ಅಂಥದ್ದು. ಟೆಂಪರೇಚರು ಇತ್ತೀಚಿನ ದಿನದಲ್ಲಿ ಏನಾಗ್ತಿದೆ, ಈ ಗ್ಲೋಬಲೈಸೇಷನ್ ಆಗಿ ವೆಸ್ಟರ್ನ್ ಕಲ್ಚರ್ ನಮ್ದು ಸ್ವಲ್ಪ ಜೀನ್ಸ್, ಟೈಟ್ ಜೀನ್ಸ್ಗಳು ಹಾಕಂಥದ್ದು. ಈಗ ನೋಡಿ, ಮೊದಲು ಆಯಾ ಭಾಗಕ್ಕೆ ಭೌಗೋಳಿಕತೆಗೆ ತಕ್ಕಂತೆ ಆಹಾರಗಳಿತ್ತು, ಅವರ ವೇಷಭೂಷಣಗಳಿತ್ತು. ಈಗ ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಎಲ್ಲ ಬಿಳಿ ಪಂಚೆ, ಕಚ್ಚೆ ಪಂಚೆ. ಕಾರಣ ಏನು ಅಂದ್ರೆ ತುಂಬಾ ಟೆಂಪರೇಚರ್ ಇರುತ್ತೆ, ಹತ್ತಿ ಬಟ್ಟೆಗಳು ಚೆನ್ನಾಗಿ ಗಾಳಿ ಆಡುತ್ತೆ, ಮತ್ತೆ ಕಚ್ಚೆ ಪಂಚೆಲಿ ಏರಿಯೇಷನ್ ಚೆನ್ನಾಗಿ ಆಗೋದ್ರಿಂದ ಟೆಸ್ಟಿಸ್ಗೆ ಕೂಲಾಗಿಡಕ್ಕೆ. ಅದೇನು ಕಪ್ಪುದಾರ ಉಡ್ತಿರ್ಲಿಲ್ಲ ಅವರು, ಬಿಳಿ, ಏಕೆಂದ್ರೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಬಿಸಿನ. ಇವಾಗ ಏನಾಗಿದೆ, ಕಚ್ಚೆ ಅಥವಾ ಹತ್ತಿ ಬಟ್ಟೆಯ ಜಾಗದಲ್ಲಿ ಪಂಚೆ ಬದಲು ಏನಾಗಿದೆ, ಜೀನ್ಸ್ ಪ್ಯಾಂಟ್ ಬಂತು. ಆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅದು ಒನ್ ಆಫ್ ದ ರೀಸನ್, ಅದರಿಂದನೇ ಆಗುತ್ತೆ ಅಂತಲ್ಲ, ಉಷ್ಣತೆ ಜಾಸ್ತಿ ಆದಂಗೆ. ಮತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ತುಂಬ ಬಿಸಿ ಇರೋ ಅಂತ ಆ ಕಡೆ ಕೆಲಸನ ಮಾಡ್ತಿರ್ತಾರೆ. ಈಗ ಓವನ್, ಬೇಕ್ರಿಲಿ ಕೆಲಸ ಮಾಡೋಂಥವ್ರು, ಡ್ರೈವರ್ಸ್ಗಳೆಲ್ಲ ಏನು ಮಾಡ್ತಾರೆ, ಕಂಟಿನ್ಯೂಸ್ ಅವರು 10 ಗಂಟೆ ಅವರು ಬಸ್ ಓಡಿಸೋಂಥದ್ದು ಅಂಥದ್ದೆಲ್ಲ ಇದ್ದಾಗ ಸ್ವಲ್ಪ ಅವ್ರಿಗೆ ರಿಸ್ಕ್, ಅವ್ರಿಗೆ ಹೀಟ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ರಾತ್ರಿ ಕೋಲ್ಡ್ ಶವರ್ ಮಾಡ್ಕೋಬೇಕು. ಬೆಳಗ್ಗೆ ಅಥವಾ ತಲೆಗೂ ಆಗದಿಲ್ಲ ಅಂದ್ರೂ ಅಟ್ಲೀಸ್ಟ್ ಟೆಸ್ಟಿಸ್ಗಾದ್ರೂ ಕೋಲ್ಡ್ ಶವರ್ ವೀರ್ಯಾಣುಗಳಿಗೆ ತುಂಬಾ ಒಳ್ಳೇದು, ಚೆನ್ನಾಗಿ ಇದಾಗುತ್ತೆ. ಯಾಕೆಂದ್ರೆ ಟೆಂಪರೇಚರ್ ರೆಗ್ಯುಲೇಟ್ ಆಗುತ್ತೆ. ಇದು ಇದರ ಜೊತೆಯಲ್ಲಿ ಸೋಂಕುಗಳಾಗ್ಬೋದು. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸಾಮಾನ್ಯ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲ ಅದನ್ನು. ಅದೇನಾಗುತ್ತೆ, ಆ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ಆಗ್ಬೋದು, ವೈರಸ್ ಆಗ್ಬೋದು, ಯಾವುದೇ ಆಗಲಿ, ಆ ಯೂರಿನರಿ ಟ್ರ್ಯಾಕ್ಟ್, ಮೂತ್ರನಾಳದ ಮುಖಾಂತರ ಟೆಸ್ಟಿಸು, ಎಪಿಡೈಡಮಿಸು, ಪ್ರಾಸ್ಟೇಟು, ಸೆಮೆನಲ್ ವೆಸಿಕಲ್ ಎಲ್ಲ ಕಡೆಗೂ ಸ್ಪ್ರೆಡ್ ಆಗ್ಬೋದು. ಆವಾಗ ಏನಾಗುತ್ತೆ ಅಂದರೆ,
ಸೋಂಕು ಜಾಸ್ತಿ ಆದಂಗೆ ಕ್ಯಾಲ್ಸಿಫಿಕೇಶನ್ ಆಗುತ್ತೆ, ಕಲ್ಲುಗಳ ಥರ ಆಗೋಗುತ್ತೆ. ಅದೆಲ್ಲ ಏನು ಮಾಡುತ್ತೆ, ಅಲ್ಲಿರುವ ಜೀವಕೋಶಗಳನ್ನು ನಾಶ ಮಾಡುತ್ತೆ. ಕೆಲವು ಸಲ ಏನಾಗುತ್ತೆ, ಟ್ಯೂಮರ್ಗಳಿರ್ಬೋದು, ಆವಾಗಲೂ ಸಹ ವೀರ್ಯಾಣುಗಳ ಉತ್ಪಾದನೆ ಆಗೋಲ್ಲ. ಕೆಲವು ಸಲ ಕ್ಯಾನ್ಸರ್ ಗೆಡ್ಡೆಗಳಿರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಕೇಳಿರ್ಬೋದು ನೀವು, ಆವಾಗಲೂ ಸಹ ತೊಂದರೆ ಆಗುತ್ತೆ. ಹೈಡ್ರೋಸಿಲ್, ನೀರು ತುಂಬ್ಕೊಂಬಿಟ್ಟಿರುತ್ತೆ ಕೆಲವು ಸಲ ಟೆಸ್ಟಿಸಲ್ಲಿ, ಅಥವಾ ವೆರಿಕೋಸ್ ವೇನ್ ಅಂತ ಕೇಳಿರ್ಬೋದು. ಈ ಥರದ್ದು ಎಲ್ಲದನ್ನು ನಮ್ಮ ಅಂಗಾಂಗಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳಿಂದಾಗಿ ಪುರುಷ ಬಂಜೆತನವನ್ನು ಉಂಟು ಮಾಡುವಂತಹ ಕಾರಣಗಳು ಅಂತ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ನಮ್ಮ ಬಾಯಿ, ಓರಲ್ ಹೆಲ್ತ್ ಅಂತ ಏನಂತೀವಿ, ವಸಡು ಬಾಯಿಯ ಆರೋಗ್ಯಕ್ಕೂ ಪುರುಷತ್ವಕ್ಕೂ ಸಂಬಂಧ ಇದೆ. ಹೌದಾ? ಅಲ್ಲಿ ಏನಾಗುತ್ತೆ ಅಂದರೆ, ವಸಡಿನ ಒಂದು ಕಾಯಿಲೆ ಇದೆ, ಪೆರಿಯೋಡಾಂಟೈಟಿಸು ಜಿಂಜಿವೈಟಿಸ್ ಅಂತ, ಬ್ಯಾಕ್ಟೀರಿಯಾದಿಂದ ಬರೋಂಥದ್ದು. ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹಾರ್ಟ್ಗೆ ಹೋಗಿ ಅಲ್ಲೂ ಹೃದಯನೂ ತೊಂದರೆ ಮಾಡುತ್ತೆ, ಕಾರ್ಡಿಯಾಕ್ ಅರೆಸ್ಟು ಆಗುತ್ತೆ, ಅದರಿಂದ ಇನ್ಫೆಕ್ಷನ್ ಎಲ್ಲ ಜಾಸ್ತಿಯಾಗಿ ಹಾಗೆ ಕೆಳಗಡೆ ಡೌನ್ ಬಂದು ಟೆಸ್ಟಿಸ್ಗೆ ಹೋಗಿ ಆ ಟೆಸ್ಟಿಕ್ಯುಲರ್ ಸೆಲ್ಸ್ಗಳಿರುತ್ತಲ್ಲ, ಏನು ಜೀವಕೋಶ, ಅದನ್ನೆಲ್ಲ ನಾಶ ಮಾಡುತ್ತೆ, ಇನ್ಫೆಕ್ಷನ್ನು ಜಾಸ್ತಿ ಮಾಡಿ. ಹಾಗಾಗಿ ಈ ಸೋಂಕು ಸಹ, ಈ ಅಂಗಾಂಗಗಳಲ್ಲಿ ಕಂಡುಬರುವ ಸೋಂಕು ವೀರ್ಯಾಣುವಿನ ಕೊರತೆಯನ್ನು ಹೆಚ್ಚಿಸುವಂಥದ್ದು ಆಗುತ್ತೆ. ಇದು ಅಂಗಾಂಗದ್ದು. ಅದರ ಪ್ರೈಮರಿ ಆರ್ಗನ್ನು ಟೆಸ್ಟಿಸು. ಎಕ್ಸಸರಿ ರಿಪ್ರೊಡಕ್ಟಿವ್ ಆರ್ಗನ್ ಅಂದರೆ ಸಮೈನಲ್ ವೆಸಿಕಲ್ ಅಂತ ಇದೆ, ಪ್ರಾಸ್ಟೇಟ್ ಅಂತ ಕೇಳಿರ್ಬೋದು ನೀವು. ಇವೆಲ್ಲ ಮುಖ್ಯವಾಗಿ ಅದಕ್ಕೆ ಸಂಬಂಧಿಸಿದಂಥದ್ದು. ಎರಡನೇ ಕಾರಣ ಜೆನೆಟಿಕ್ ಕಾರಣ. ಈಗ ಪುರುಷರಲ್ಲಿ XY ವರ್ಣತಂತು ಜೊತೆಗೆ XXY ಅಂತ ಇರುತ್ತೆ, ಕ್ಲೈನಿ ಫಿಲ್ಟರ್ ಸಿಂಡ್ರೋಮ್. ಅವರಲ್ಲಿ ವೀರ್ಯಾಣುವಿನ ಉತ್ಪಾದನೆ ಇರಲ್ಲ. ಅದರ ಜೊತೆಯಲ್ಲಿ ವೈ ವರ್ಣತಂತು ಅಂತ ಒಂದು ಹೇಳಿದನಲ್ಲ, ಪುರುಷರಲ್ಲಿ ಲಿಂಗ ನಿರ್ಧರಿಸುವ ವರ್ಣತಂತು, ಅದರಲ್ಲಿ ಸಣ್ಣ ಡಿಲೀಷನ್ಸ್ಗಳಾಗೋಗಿರುತ್ತೆ, ಜೀನ್ಗಳು, ಸುಮಾರು ಜೀನ್ಸ್ಗಳಿದೆ. ಅದರ ಡಿಲೀಷನ್ ಆದಾಗಲೂ ವೀರ್ಯಾಣುಗಳ ಉತ್ಪಾದನೆ ಆಗೋಲ್ಲ. ಇದು ಜೆನೆಟಿಕ್ ರೀಸನ್. ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. ಜೆನೆಟಿಕ್ ರೀಸನ್ ಅಂತಂದ್ರೆ ಪೂರ್ವಜರಲ್ಲೂ ಅದು ಯಾರ್ದಾರು ಆಗಿರತ್ತಾ, ಅವ್ರ ಫ್ಯಾಮಿಲಿ ಹಿಸ್ಟರಿ ಆದ್ರೂ ಅಲ್ಲ, ಅವ್ರಿಗಾಗಿದ್ರೆ ಇವ್ರ ಮಕ್ಕಳೇ ಹುಟ್ಟಲ್ಲ ಅಂದ್ರೆ ಇದು ಸ್ಪೊರಾಡಿಕ್ ಅಂತೀವಿ. ಓಕೆ, ಈ ಕೇಸಲ್ಲಿ ಮಾತ್ರ ಆಗಿರೋದು. ಈಗ ಅವರು ಮಗು ಹುಟ್ಟಿದ ನಂತರ ಆಗಿರುವಂತಹ ಡ್ಯಾಮೇಜ್ಗಳು. ಓಕೆ, ಈಗ ಆ ಥರ ಡ್ಯಾಮೇಜ್ ಆಗಿರುತ್ತೆ, ಈಗ ಅವ್ರಿಗೆ ನ್ಯಾಚುರಲಿ ಬರ್ತಾಗಲ್ಲ, ಬಟ್ ಅವರು IVF ಮೂಲಕನೋ ಬೇರೆ ಮೂಲಕನೋ ಹೋಗಿ ಒಂದ್ ಮಗು ಆಗುತ್ತೆ. ಹೌದು, ಇದು ಜೆನೆಟಿಕಲಿ ಕ್ಯಾರಿ ಆಗುತ್ತೆ, ಆ ಮಗು ಕ್ಯಾರಿ ಆಗುತ್ತೆ. ಇದು ಇಡೀ ಎಲ್ಲ IVF ಸೆಂಟರ್, ಬಹಳಷ್ಟು IVF ಸೆಂಟರ್ಗಳು ಈ ತಪ್ಪು ಮಾಡುತ್ತೆ. ಈ ವೈ ಮೈಕ್ರೋ ಡಿಲಿಷನ್ ಟೆಸ್ಟ್ ಅನ್ನ ಮಾಡಬೇಕು. ಈಗ ನಾರ್ಮಲ್ ಇದರಲ್ಲಿ ಅವ್ರಿಗೆ ಮಕ್ಕಳಾಗಲ್ಲ, ಇಕ್ಸಿ ಅಂತ ಮಾಡ್ತಾರೆ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಮಾಡ್ತಾರೆ. ಅಲ್ಲೇನ್ ಮಾಡ್ತಾರೆ, ಡೈರೆಕ್ಟ್ DNA ಇರುತ್ತಲ್ಲ, ಸ್ಪರ್ಮಿಯಲ್ಲಿರೋ DNA ಇದ್ರ ಒಳಗಡೆ ಇಂಜೆಕ್ಟ್ ಮಾಡ್ಬಿಡ್ತಾರೆ, ಅಂಡಾಣುವಿನ ಒಳಗಡೆ. ಅವಾಗ ಅದು ಫರ್ಟಿಲೈಸ್ ಆಗ್ಬಿಟ್ಟು ಮಗು ಇದಾಗಿ ಝೈಗೋಟು, ಅದು 8 ಸೆಲ್ ಸ್ಟೇಜು 16 ಸೆಲ್ ಸ್ಟೇಜ್ ಅಂತ ಇರುತ್ತೆ. ಆವಾಗ ಬ್ಲಾಸ್ಟೋ ಸಿಸ್ಟನ್ನ ತೆಗೆದು ಇಂಪ್ಲಾಂಟ್ ಮಾಡಿ ಎಲ್ಲ ಮಾಡೋಂಥ ಪ್ರೊಸೆಸ್ ನಡೆಯುತ್ತೆ. ಇದಕ್ಕೆ ಮೊದಲು ಅವರು ವೈ ಮೈಕ್ರೋ ಡಿಲಿಷನ್ ಟೆಸ್ಟ್ ಮಾಡಬೇಕು. ಮಾಡದಿದ್ದಂಥ ಸಂದರ್ಭದಲ್ಲಿ ಹುಟ್ಟುವ ಮಗು ಹೆಣ್ಣು ಮಗು ಆದ್ರೆ ಏನು ತೊಂದರೆ ಇಲ್ಲ. ಸ್ಪರ್ಮ್ ಅಲ್ಲಿ XR ಇರ್ಬೋದು, YR ಇರ್ಬೋದು, ಅವಾಗ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಏನಾದ್ರೂ ವೈ ಆಗಿದ್ರೆ, ಅದು ಗಂಡು ಮಗು ಹುಟ್ಟಿದ್ರೆ ಅವಾಗ ಮಗು ತುಂಬಾ ನಾರ್ಮಲ್ ಆಗಿರುತ್ತೆ, ಬಟ್ ಇನ್ಫರ್ಟಿಲಿಟಿ, ವೈ ಇರುತ್ತೆ, ವೈ ಒಳಗಡೆ ಇರೋಂತ ಕೆಲವು ಜೀನ್ಸ್ಗಳು ಮಿಸ್ಸಿಂಗ್, ಅದು ಇಲ್ಲಿ ಕ್ಯಾರಿಯನ್ ಆಗಿರುತ್ತೆ. ಹಾಗಾಗಿ ಆ ಒಂದು ಸಂದರ್ಭ ಇದೆ, ಅದಕ್ಕೆ ಮೊದಲು ಟೆಸ್ಟ್ ಮಾಡಿ ಅದನ್ನ ಮಾಡಬೇಕು. ಚಾನ್ಸ್ ಇದೆ, ಚಾನ್ಸ್ ಅಂದ್ರೆ ವೈ ಡಿಲಿಷನ್ ಆದ್ರೆ ಖಂಡಿತ ಹಾಗೆ ಆಗುತ್ತೆ, ಅದರಲ್ಲಿ ನೋ ಡೌಟ್. ಹಾಗಾಗಿ ಹಾಗೇ ಆಗುತ್ತದು. ಸೊ ಇದು ವೈ ಡಿಲಿಷನ್ ಇದ್ದಾಗ್ಲೂ ವೀರ್ಯಾಣುಗಳ ಕೊರತೆ, ವೀರ್ಯಾಣು ಸಂಖ್ಯೆ, ಆಕಾರ, ಚಲನೆ ಇದರಲ್ಲೆಲ್ಲ ಕಾಂಪ್ರಮೈಸ್ ಆಗುವ ಸಾಧ್ಯತೆ ಇದೆ. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದರಲ್ಲಿ ಮುಖ್ಯವಾಗಿ ಟೆಸ್ಟೋಸ್ಟಿರಾನು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, TSHನೂ ಆಗುತ್ತೆ, ಥೈರಾಯ್ಡ್ ಹಾರ್ಮೋನುಗಳು. ಇವೆಲ್ಲದ್ರದ್ದು ವೇರಿಯೇಷನ್ ಇದ್ದಾಗ ಹೈಪೋಗೊನೆಡೋಟ್ರೋಪಿಕ್ ಹೈಪೋಗೊನಾಡಿಸಮ್ ಅಂತ ಒಂದು ಕಂಡೀಷನ್, ಅಂದ್ರೆ ಅದು ಕಂಡೀಷನ್ಗಳು, ಹೈಪರ್ ಗೊನೆಡೋಟ್ರೋಪಿಕ್ ಹೈಪೋಗೊನಾಡಿಸಮು, ಸೆರೆಟೋಲಿಸೆಲ್ ಓನ್ಲಿ ಸಿಂಡ್ರೋಮ್, ಆಂಡ್ರೋಜನ್ ಸೆನ್ಸಿಟಿವಿಟಿ, ಈ ಥರದ್ದು ಬಹಳಷ್ಟು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಹಾರ್ಮೋನ್ ರಿಲೇಟೆಡ್, ಹಾರ್ಮೋನ್ಸ್ ರಿಪ್ಲೇಸ್ಮೆಂಟು ಇವೆಲ್ಲ ಮಾಡಿ ಒಂದು ಮಟ್ಟಕ್ಕೆ ಇದನ್ನು ನಾವು ಸರಿ ಮಾಡುವ ಸಾಧ್ಯತೆ ಇದೆ. ಇಮ್ಯುನಾಲಜಿಕಲ್ ಅಂತ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ಏನಂತಂದರೆ ಕೆಲವು ಸಲ ಬ್ಲಡ್ ಟೆಸ್ಟಿಸ್ ಬ್ಯಾರಿಯರು ಬ್ರೇಕ್ ಆದರೆ, ವೀರ್ಯಾಣುಗಳು ರಕ್ತದಲ್ಲಿ ಹೋದಂಥ ಸಂದರ್ಭದಲ್ಲಿ ದೇಹ ಏನು ಮಾಡುತ್ತೆ, ಆಂಟಿಬಾಡಿಗಳನ್ನ ರಿಲೀಸ್ ಮಾಡ್ತಾ ಬರುತ್ತೆ. ಆವಾಗ ಈ ವೀರ್ಯಾಣುಗಳು ಸಾಯ್ತಲ್ಲ, ಇಮ್ಯುನಾಲಜಿಕಲ್ ರೀಸನ್ ಅಂತ ಹೇಳ್ತೀವಿ, ಅದರಿಂದನೂ ಆಗ್ಬೋದು.
ಮಾಲ್ ನ್ಯೂಟ್ರಿಷನ್ ಇಂದನೂ ಆಗ್ಬೋದು. ಹ್ಮ್ ಮಾಲ್ ನ್ಯೂಟ್ರಿಷನ್ ಬರೀ ಜಂಕ್ ಫುಡ್ನೇ ತಿನ್ಕೊಂಡು ವೈಟಮಿನ್ ಇರಲ್ಲ, ಟ್ರೇಸ್ ಎಲಿಮೆಂಟು, ಮಿನರಲ್ಸು, ಜಿಂಕು, ಲೈಕೋಪಿನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಹ್ಮ್ ಐರನ್, ವೈಟಮಿನ್ಸು ಇವೆಲ್ಲ ಡಿಫಿಷಿಯನ್ಸಿ ಇದ್ರೂ ಆಗುವ ಸಾಧ್ಯತೆ ಇದೆ. ಪ್ಯಾರಾಸಿಟಿಕ್ ಡಿಸೀಸಸ್ ಅಂತ ಅಂತೀವಿ, ಮಲೇರಿಯಾ, ಸ್ಲೀಪಿಂಗ್ ಸಿಕ್ನೆಸ್, ಇವೆಲ್ಲ ಪ್ಲಾಸ್ಮೋಡಿಯಮ್ಮು, ಟ್ರಿಪನೋಸೋಮಾ, ಇವೆಲ್ಲ ವೆಕ್ಟರ್ ಬಾರ್ನ್ ಡಿಸೀಸು. ಇಂಥದಕ್ಕೆ ತುತ್ತಾದಾಗಲೂ ವೀರ್ಯಾಣುವಿನ ಕುಂಠಿತತೆ ಆಗುವ ಸಾಧ್ಯತೆ ಇದೆ. ಹ್ಮ್ ಇದರ ಜೊತೆಗೆ ಅಪೌಷ್ಟಿಕತೆ, ನಾನು ಹೇಳಿದೆ ಮಾಲ್ ನ್ಯೂಟ್ರಿಷನ್ ಆಗಬಹುದು ಅಂತೇಳಿ. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಗೊತ್ತೇ ಇರೋದಿಲ್ಲ, ಹ್ಮ್ ಸಿಫಿಲಿಸ್ಸು, ಗೊನೇರಿಯಾ, ಹೆಪಟೈಟಿಸು, HIV, ಕ್ಲಮೈಡಿಯಾ ಫಂಗಲಿಂದ ಬರೋ ಅಂಥದ್ದು. ಏನಾದರೂ ಲೈಂಗಿಕತೆಗೆ ಒಳಪಟ್ಟು ಏನಾದರೂ ಸೋಂಕು ಬೇರೆಯವರಿಂದ ಹರಡಿದರೆ ಆವಾಗಲೂ ವೀರ್ಯಾಣು ಉತ್ಪಾದನೆಯಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಹ್ಮ್ ಇದರ ಜೊತೆಯಲ್ಲಿ ಟಾಕ್ಸಿಕ್ ಕೆಮಿಕಲ್ ಅಂತ ಅಂತೀವಿ, ನಾನು ಹೇಳಿದೆ ಝೀನೋ ಎಸ್ಟ್ರೋಜನ್, ಪ್ಲಾಸ್ಟಿಕ್ ಹ್ಮ್. ಆಗ್ಬೋದು. ಆಮೇಲೆ ಕೆಲವೊಂದು ಈಗ ನೋಡಿ, ಅದರಲ್ಲಿ ಮುಖ್ಯವಾಗಿ ಈ ಕೀಟನಾಶಕಗಳು, ಹರ್ಬಿಸೈಡ್, ಇನ್ಸೆಕ್ಟಿಸೈಡ್, ಫಂಗಿಸೈಡ್, ಇವುಗಳು ಕಲರಿಂಗ್ ಏಜೆಂಟ್ಗಳು, ಪ್ರಿಸರ್ವೇಟಿವ್ಸು, ನಮಗೇನು ದೇಹಕ್ಕೆ ಹೋಗುತ್ತೆ ರಾಸಾಯನಿಕಗಳು, ಅದರಿಂದನೂ ಬಂಜೆತನ ಬರುವ ಸಾಧ್ಯತೆನ ತಳ್ಳಿ ಹಾಕುವಂತಿಲ್ಲ. ಹ್ಮ್ ಇದರ ಜೊತೆಯಲ್ಲಿ ತುಂಬ ಡ್ಯೂರೇಷನ್ ಮೆಡಿಕೇಶನಲ್ಲಿ ಇರ್ತಾರೆ ಕೆಲವರು. ಓಕೆ ಹ್ಮ್ ಏನೋ ಒಂದು ತೊಂದರೆ ಇರುತ್ತೆ, ಯಾವುದೋ ಒಂದು ಕಾಯಿಲೆಗೆ ಅದು medication. ತಗೊಳ್ಳೇಬೇಕು ಅವರು. ಹ್ಮ್ ಅಂತಹ ಸಂದರ್ಭದಲ್ಲೂ ಆಗುವ ಸಾಧ್ಯತೆ ಇದೆ ಅಂತ ಅದು ವೀರ್ಯಾಣುಗಳನ್ನ ನಾಶ ಕೆಲವೊಂದು, ಎಲ್ಲ ಅಲ್ಲ, ಹ್ಮ್ ಕೆಲವೊಂದು ವೀರ್ಯಾಣುನ ನಾಶ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ತುಂಬಾ ಹ್ಮ್ ಎಷ್ಟೋ 10 ವರ್ಷ 20 ವರ್ಷ ಎಲ್ಲ ಒಂದು ಹ್ಮ್ ತಗೊಳ್ಳೇಬೇಕು, ಇನ್ಎವಿಟಬಲ್. ಅದು ಡ್ರಗ್ಸ್ಗಳು ಅಂತ ಅಂತೀವಿ ಓಕೆ ಅದನ್ನ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್, ಈಗ ಒಬಿಸಿಟಿ ಇರುತ್ತೆ, ಡಯಾಬಿಟಿಸ್ ಇರುತ್ತೆ, ಈ ಥರದ್ದು ತೊಂದರೆಗಳು ಏನಾದರೂ ಇದ್ದಂಥ ಪಕ್ಷದಲ್ಲೂ ಸಹ ವೀರ್ಯಾಣುವಿನ ಒಂದು ಸಂಖ್ಯೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಹ್ಮ್ ಇದರ ಜೊತೆಯಲ್ಲಿ ದೇಹದ ಒಳಗಡೆ ROS ಅಂತೀವಿ, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್, ವಿಷ ಅಂತ ಅನ್ಬೋದು ಅದನ್ನು. ದೇಹದ ಒಳಗಡೆ ಬಿಡುಗಡೆ ಆಗುವಂಥದ್ದು, ಹೊರಗಡೆಯಿಂದನೂ ಸೇರ್ಕೊಳ್ತಾ ಇದೆ, ಹ್ಮ್. ಒಳಗಡೆಯಿಂದನೂ ಬಿಡುಗಡೆ ಆಗ್ತಾ ಇದೆ. ಅದು ಆಗೇ ಆಗುತ್ತೆ ಎಲ್ಲರಲ್ಲೂ. ಅದನ್ನು ನಿರ್ವಿಷಯುಕ್ತ ಮಾಡುವ ಕ್ರಿಯೆಯಲ್ಲಿ ಏನಾದ್ರು ತೊಂದರೆ ಇದ್ದಂಥ ಪಕ್ಷದಲ್ಲಿ ಅವಾಗಲೂ ಸಹ ವೀರ್ಯಾಣುಗಳ ಕುಂಠಿತತೆಯನ್ನು ನಾವು ನೋಡಬಹುದು. ಈ ರೀತಿ ಸುಮಾರು ಕಾರಣಗಳು ಇದೆ, ಒಂದು ಎರಡು ಅಂತಲ್ಲ. ಬಟ್ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಸುಮಾರು ಕಾರಣಗಳು ಸೇರ್ಕೊಂಡು ಮತ್ತೆ ಅದಕ್ಕೆ affect ಆಹಾರದ್ದು ಮಾಡ್ತದೆ. ನಾನು ಹೇಳಿದೆ ಅಲ್ವಾ, ಜಂಕ್ ಆಹಾರ ಸೇವನೆ Processing ಆಗ್ಬೋದು, food. ಪ್ರೊಸೆಸ್ಡ್ ಹ್ಮ್. ಫುಡ್ ಆಗ್ಬೋದು, ಒಬಿಸಿಟಿ, ಅತಿಯಾದ ಒಂದು, ಈಗ ಫ್ಯಾಟ್ ಸೆಲ್ಸ್ ಅಂತ ಕರಿತೀವಲ್ಲ, ಅಡಿಪೋಸೈಡ್ಸ್ ಅಂತ ಕರಿತೀವಲ್ಲ, ಹ್ಮ್ ಫ್ಯಾಟ್ ಸೆಲ್ಸ್ಗಳದು, ಅದು ಹೊಟ್ಟೆ ಮೇಲೆ ಹಿಂಭಾಗ ಎಲ್ಲ ತುಂಬ ಅಕ್ಯುಮುಲೇಟ್ ಆಗುತ್ತೆ. ಅದರಿಂದ ಎಡಿಪೋಕೈನ್ಸ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನುಗಳು ನೇರವಾಗಿ ನಮ್ಮ ಹಾರ್ಮೋನ್ ಎಂಡೋಕ್ರೈನ್, ಹ್ಮ್. GnRH, FSH, LH, ಟೆಸ್ಟೋಸ್ಟಿರಾನ್ ಪಾತ್ವೆ ಹ್ಮ್. ಡಿಸ್ಟರ್ಬ್ ಮಾಡ್ತಾ ಬರುತ್ತೆ. ಅದು ಸಹ ಒಂದು ಕಾರಣ. ಕಾರಣ ಇನ್ನೊಂದು ಹೇಳಿದ್ರಿ, ಸ್ಟ್ರೆಸ್ಸು, ಒತ್ತಡ ನೇರವಾಗಿ ಫರ್ಟಿಲಿಟಿಯ ಮೇಲೆ ಪರಿಣಾಮ ಬೀರುತ್ತೆ. ಕಾರಣ ಏನು ಅಂದರೆ, ಕಾರ್ಟಿಸಾಲ್ ಅನ್ನುವುದು ಒತ್ತಡದ ಹಾರ್ಮೋನು. ಇದು ಬಿಡುಗಡೆಯಾದಾಗ ಇದೇನು ಮಾಡುತ್ತೆ, ಗ್ಲೂಕೋಕಾರ್ಟಿಕಾಯ್ಡ್ ರಿಸೆಪ್ಟಾರ್ಸ್ ಅಂತ ಹ್ಮ್ ನಮ್ಮ ಒಂದು ಹೈಪೋಥಲಾಮಸ್ ಅಂತ ಒಂದು ಗ್ರಂಥಿ ಇದೆಯಲ್ಲ, ಹ್ಮ್ ಆ ಒಂದು ನರಕೋಶಗಳಲ್ಲಿ ಗ್ಲೂಕೋಕಾರ್ಟಿಕಾಯ್ಡ್ ರಿಸೆಪ್ಟಾರ್ಸ್ಗಳು ಇದೆ. ಹ್ಮ್ ಹೋಗಿ ಬೈಂಡ್ ಆಗ್ಬಿಡುತ್ತಲ್ಲಿ, ಸ್ಟ್ರೆಸ್ ಹಾರ್ಮೋನು ಅಲ್ಲೋಗಿ ಬೈಂಡ್ ಆದರೆ GnRH ರಿಲೀಸ್ ಆಗಲ್ಲ. ಓಕೆ ಅವಾಗ ಏನಾಗುತ್ತೆ ಅಂದರೆ, ನಮಗೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು ಬಹಳ ಮುಖ್ಯ ಟೆಸ್ಟೋಸ್ಟಿರಾನ್ಗೆ. ಯಾಕೆಂದರೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಇದೆಯಲ್ಲ, ಆ ಹಾರ್ಮೋನ್ ಏನು ಮಾಡುತ್ತೆ, ಟೆಸ್ಟಿಸ್ ಹತ್ರ ಬಂದು ಲಿಡಿಕ್ ಸೆಲ್ಸ್ ಅಂತ ಇದೆ, ಅದ್ರ ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಟೆಸ್ಟೋಸ್ಟಿರಾನ್ ಅಂದರೆ ಪುರುಷರ ಹಾರ್ಮೋನನ್ನು ಬಿಡುಗಡೆ ಮಾಡೋದು. ಹ್ಮ್ ಅದು ವೀರ್ಯಾಣುಗಳ ಉತ್ಪಾದನೆಗೆ ಬಹಳ ಮುಖ್ಯವಾದದ್ದು. ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ನಾನು ಹೇಳಿದ್ನಲ್ಲ, ಪಿಟ್ಯೂಟರಿ, ಮೆದುಳಿನಿಂದ ಬರೋ ಅಂಥದ್ದು, ಹ್ಮ್ ಅದು ಟೆಸ್ಟಿಸ್ಗೆ ಹೋಗಿ ಸೆರೆಟೋಲಿ ಸೆಲ್ ಅಂತ ಇನ್ನೊಂದು ಸೆಲ್ಸ್ ಇದೆ, ಅದ್ರ ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಅದನ್ನು ನರ್ಚರ್ ಮಾಡುತ್ತೆ, ಹ್ಮ್ ಸಪೋರ್ಟಿವ್ ಥರ. ಸೊ ಇದೆಲ್ಲ ಹೆಂಗೆ ಅಂದರೆ, ಒಂದಕ್ಕೊಂದು ಸಪೋರ್ಟಿವ್ ಆಗಿ ಹಾರ್ಮೋನು ಬಿಡುಗಡೆಯಾಗೋದು ಟೆಸ್ಟೋಸ್ಟಿರಾನ್. ಓಕೆ ಟೆಸ್ಟೋಸ್ಟಿರಾನ್ ಬಿಡುಗಡೆಯಾದಾಗ ಅದು ಟೆಸ್ಟಿಸಿಂದ ವೀರ್ಯಾಣುಗಳನ್ನು ಉತ್ಪಾದನೆ ಮಾಡುವಂಥದ್ದು. ಹ್ಮ್ ಹಾಗಾಗಿ ಒತ್ತಡ, ಅದು ಎರೆಕ್ಟೈಲ್ ಡಿಸ್ಫಂಕ್ಷನು ಮಾಡ್ಬೋದು, ಹ್ಮ್ ಎರೆಕ್ಷನ್ ಪ್ರಾಬ್ಲಮ್ಮು ಆಗ್ಬೋದು, ಹ್ಮ್ ಆಮೇಲೆ ವೀರ್ಯಾಣುಗಳು ಬಿಡುಗಡೆ ಆಗದಿದ್ದ ಹಾಗೂ ಮಾಡಬಹುದು. ಹಾಗೆ ಈ ಒತ್ತಡನು ಒನ್ ಆಫ್ ದ ರೀಸನ್ ಅಂತ ಹ್ಮ್. ಇತ್ತೀಚಿನ ದಿನದಲ್ಲಿ ಹೆಚ್ಚಾಗುತ್ತಿರುವ ಇನ್ಫರ್ಟಿಲಿಟಿಗೆ ಇದು ಒಂದು ಕಾರಣ ಕಾರಣ. ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅಂಡ್ ಪುರುಷರ ಬಂಜೆತನಕ್ಕೆ
ವೀರ್ಯಾಣುಗಳ ಕ್ವಾಲಿಟಿ ಮ್ಯಾಟರ್ ಆಗುತ್ತಾ ಇಲ್ಲ ವೀರ್ಯಾಣುಗಳ ಕ್ವಾಂಟಿಟಿ ಮ್ಯಾಟರ್ ಆಗುತ್ತಾ? ಎಲ್ಲ ಮ್ಯಾಟ್ರ್ ಆಗುತ್ತೆ. ಹ್ಮ್ ಇಲ್ಲಿ 50 ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲಿ ಒಂದು ಸಂಶೋಧನೆ ಮಾಡಿದ್ರು. ಹ್ಮ್ ಅದರ ಪ್ರಕಾರ ಒಬ್ಬ ಆರೋಗ್ಯವಂತ ಪುರುಷನ ಒಂದು ಇಜಾಕ್ಯುಲೇಷನ್, ಹ್ಮ್ ಒಂದ್ಸಲ ಇಜಾಕ್ಯುಲೇಟ್ ಆಗುವ ಸೆಮನ್ ಅಂದ್ರೆ ವೀರ್ಯದಲ್ಲಿ ಸುಮಾರು 200 ಮಿಲಿಯನ್ ಸ್ಪರ್ಮ್ಸ್ಗಳು ಇತ್ತು. ಓಕೆ. ಒಂದು ಇಜಾಕ್ಯುಲೇಷನ್ ಇಲ್ಲಿ 200 ಮಿಲಿಯನ್ ಹ್ಮ್ ಸ್ಪರ್ಮ್ಸ್ ಇತ್ತು 50 ವರ್ಷಗಳ ವರ್ಷದ ಹಿಂದೆ. ಹ್ಮ್ ಗ್ರ್ಯಾಚುಲ್ ಆಗಿ ಆ ಸ್ಟಡಿನ ಹಾಗೆಯೇ ಕಂಟಿನ್ಯೂ, ಅದನ್ನ ಒಂದು ಇದಿಟ್ಕೊಂಡು ಮಾಡ್ತಾ ಇದ್ದಾರೆ, ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ಆರೋಗ್ಯವಂತ ಪುರುಷನ ವೀರ್ಯಾಣುವಿನ ಸಂಖ್ಯೆ 15 ಮಿಲಿಯನ್ ಪರ್ ML ಅಂತ ಹೇಳ್ತಿದ್ದಾರೆ. ಓ 15 ಮಿಲಿಯನ್ ಪರ್ ML, ಹ್ಮ್ 200ರಿಂದ 15ಕ್ಕೆ 15ಕ್ಕೆ ಬಂದಿದೆ. ಇಳಿದಿದೆ. ಹ್ಮ್ ಅಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಇರುತ್ತೆ. 15 ಅನ್ನೋದು ಒಂದು ಇಟ್ಕೊಂಡಿದ್ದಾರೆ ಆವ್ರೇಜ್. ಆವ್ರೇಜ್. 30 ಇರ್ಬೋದು, 40 ಇರ್ಬೋದು, 50 ಇರ್ಬೋದು. ಹ್ಮ್ ಆ, ಒಂದು ನೀವು ಈ ಟ್ರೈಬಲ್ ಅಲ್ಲಿ ನಾವು ಒಂದು ಸ್ಟಡಿ ಮಾಡಿದ್ವು. ಹ್ಮ್ ಸ್ಟಡಿ ಟ್ರೈಬ್ ವರ್ಸಸ್ ಅರ್ಬನ್ ನಾರ್ಮಲ್. ಅಂತ. ಹ್ಮ್ ಟ್ರೈಬಲ್ ಅಲ್ಲಿ ಇನ್ನೂ ಅದು ಉಳ್ಕೊಂಡಿದೆ ಚೆನ್ನಾಗಿ, ಹ್ಮ್ ಅರ್ಬನ್ ಅಲ್ಲಿ ಕಮ್ಮಿ ಆಗಿದೆ. ಅರ್ಬನ್ ವರ್ಸಸ್ ರೂರಲ್ ತಗೊಂಡ್ರೆ ರೂರಲ್ಲೇ ಬೆಟರ್ ಆಗಿದೆ ಅನ್ಸುತ್ತೆ. ಇಲ್ಲ, ಈಗ ರೂರಲ್ ಗಿರಲ್ ಏನಿಲ್ಲ, ಹಾ. ಎಂತ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ತಿನ್ನೋ ಜಂಕ್ನೇ ಅಲ್ಲೇ ತಿಂತಾರೆ, ಹ್ಮ್ ಇಲ್ಲಿ ಸಾಫ್ಟ್ ಡ್ರಿಂಕ್ಸ್ ಅಲ್ಲೇ ಕುಡಿತಾರೆ, ಏನು ಅಂತ ವ್ಯತ್ಯಾಸ ಇಲ್ಲ. ನೀವು ಹಂಗ್ ಮಾಡ್ಬೇಕು ಅಂದ್ರೆ ರಿಸರ್ಚ್ ಹ್ಮ್ ಕೋರ್ ಡಿಫಾರೆಸ್ಟ್ ಟ್ರೈಬಲ್ಗಳ ಹತ್ರ ಹೋಗ್ಬೇಕು, ಅವಾಗ ಒಂದು ಡಿಫ್ರೆನ್ಸ್ ನಿಮಗೆ ಸಿಕ್ಕುತ್ತೆ. ಹಾಗಾಗಿ ಆಹಾರಗಳನ್ನು ಸಹ ನೇರವಾಗಿ ಇದರ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಇಲ್ಲಿ ಈ ನಾನು ಹೇಳಿದೆ ಈಗ ಸಂಖ್ಯೆ ಬಹಳ ಮುಖ್ಯ. ಆಲಿಗೋಸ್ಪರ್ಮಿಯಾ ಅಂತೀವಿ. 15 ಮಿಲಿಯನ್ಗಿನ ಕಡಿಮೆ ಇದ್ರೆ ಅದು ಆಲಿಗೋಸ್ಪರ್ಮಿಯಾ. ಹ್ಮ್ ಆಕಾರದಲ್ಲಿ ವ್ಯತ್ಯಾಸ ಇದ್ರೆ ಟೆರಟೋಸ್ಪರ್ಮಿಯಾ ಅಂತೀವಿ. ಅದು ಒಂದು ಡೆಫಿನೆಟ್ ಶೇಪ್ ಇದೆ, ಅದೇ ತರ ಇರಬೇಕು ಅದು. ಆಮೇಲೆ ಮೊಟಿಲಿಟಿ, ಮೂವ್ ಆಗುತ್ತೆ ಸ್ಪರ್ಮ್ಸ್, ಹ್ಮ್ ಬ್ಯೂಟಿಫುಲ್. ಅದು ನೀವು ವಿಡಿಯೋಗಳು ಸುಮ್ಮನೆ ನೋಡಿ, ಹ್ಮ್ ಸುಮಾರು ವಿಡಿಯೋಗಳೆಲ್ಲ ಅಬ್ಬಾ, ಇರುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೆಂಗೆ ಮೂವ್ ಆಗುತ್ತೆ ಅಂದ್ರೆ. ಹ್ಮ್ ಅದು ಮೂವ್ ಆಗದೇ ಇರೋದು, ಚಲನಾರಹಿತ ಅಂದ್ರೆ ಅದನ್ನ ಆಸ್ಟೆನೋಸ್ಪರ್ಮಿಯಾ ಅಂತ ಕರಿತೀವಿ. ಹಾಗಾಗಿ ಎಸೋಸ್ಪರ್ಮಿಯಾ ಅಂದ್ರೆ ವೀರ್ಯ ಇರುತ್ತೆ, ವೀರ್ಯಾಣು ಇರೋಲ್ಲ. ಓಕೆ. ಬರೀ ವೀರ್ಯಾಣು ಹ್ಮ್. ಇರೋದಿಲ್ಲ. ರಿಟ್ರಾಗ್ರೇಡ್ ಎಜಾಕ್ಯುಲೇಷನ್ ಅಂತ ಒಂದಿದೆ. ವೀರ್ಯ ಅಂದ್ರೆ move ವೀರ್ಯ ಅಂದ್ರೆ ಹಾ. ದ್ರವ, ಹ್ಮ್ ವೀರ್ಯ ಸೆಮನ್. ಹ್ಮ್ ಸ್ಪರ್ಮೆಟೋಝೋವಾ, ಸ್ಪರ್ಮ್ ಅಂದ್ರೆ ವೀರ್ಯಾಣು. ಓಕೆ. ವೀರ್ಯ ಅನ್ನೋದು ಅದಕ್ಕೆ ನ್ಯೂಟ್ರಿಷನ್. ಅದು ಹ್ಮ್ 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 ಅದರಲ್ಲಿ ಹೈಲಿ ನ್ಯೂಟ್ರಿಟಿವ್ ಮೆಟೀರಿಯಲ್. ಅದು ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಹೆಂಗಾಗುತ್ತೆ, ಫ್ಲರಿಶ್ ಆಗುತ್ತೆ ಅಂದರೆ ವೀರ್ಯದಲ್ಲಿ ತುಂಬ ನ್ಯೂಟ್ರಿಷನ್ ಇದೆ. ಫ್ರಕ್ಟ್ರೋಸು, ಗ್ಲೂಕೋಸು, ಪ್ರೋಟೀನು, ಟ್ರೇಸ್ ಎಲಿಮೆಂಟು, ಮಿನಿರಲ್ಸು. ಹ್ಮ್ ಮೈ ಗಾಡ್, ಹೈಲಿ ಅದು ಒಂದು ಲೈಫ್ ಬೇಕಲ್ಲ, ಅದು ವೀರ್ಯ ಹ್ಮ್. ಬದುಕಬೇಕಲ್ವಾ, ಔಟ್ಸೈಡ್ ಸಪೋರ್ಟ್ ಮಾಡಬೇಕಲ್ಲ ಅದಕ್ಕೆ, ಒಂದು ಲೈಫ್ಗೆ. ಹ್ಮ್ ಸೊ ನೀವು ಎಷ್ಟು ನ್ಯೂಟ್ರಿಷನ್ ಇರ್ಬೋದು ಯೋಚನೆ ಮಾಡಿ. ಹಾಗಾಗಿ ಸಂಖ್ಯೆ ಮುಖ್ಯ, ಚಲನೆ ಮುಖ್ಯ, ಆಕಾರ ಮುಖ್ಯ, ಈ ರೀತಿ ಇದೆಲ್ಲ ಕೌಂಟ್ ಆಗುತ್ತೆ. DNA ಪಾಸ್ ಆನ್ ಆಗುತ್ತಲ್ವಾ ಈಗ ಪೇರೆಂಟ್ಸ್ ಇಂದ ಮಕ್ಕಳಿಗೆ, ಆ ಹಾಳಾಗಿರೋ DNA ಇಂದ ಟ್ರಾನ್ಸ್ಫರ್ ಆದಾಗ ಮಕ್ಕಳಿಗೆ ಅಲ್ಲಿ ಹೇಗೆ ಒಳ್ಳೆ DNA ಬರುತ್ತೆ? ಈಗ ಆ, ನಮ್ಮ ದೇಹ ಅಂತ ನಾವು ತಗೊಳ್ಳೋದಾದ್ರೆ, ಈ ಹ್ಮ್. ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅನ್ನೋದಾದ್ರೆ, ಹ್ಮ್ ಈಗ ನಮ್ಮ ದೇಹ ಯಾವ ತರ ಅಂತಂದ್ರೆ ಒಂದು ಬಿಲ್ಡಿಂಗ್ ಅಂತ ಇಟ್ಕೊಳ್ಳಿ. ಹ್ಮ್ ಆ ಬಿಲ್ಡಿಂಗ್ ಅಲ್ಲಿ ನೀವು ಮೇನ್ ಏನು ಅಂತ ಅಂದ್ರೆ ಇಟ್ಟಿಗೆಗಳನ್ನ ಜೋಡಿಸಿ 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 ಏನ್ ಮಾಡಿರ್ತೀರಾ ನೀವು, ಅಡಿಗೆ ಮನೆ, ಕಿಚನ್, ಹಂಗೆ ಒಂದು ಡೈನಿಂಗ್ ಹಾಲು, ಈ ತರದ ಇಡೀ ಮನೆಯನ್ನ ನೀವು ಕಟ್ಟಿದ್ದೀರಾ. ನಮ್ಮ ದೇಹದಲ್ಲೂ ಇಡೀ ನಮ್ಮ ದೇಹ ಆಗಿರೋದು ಜೀವಕೋಶಗಳಿಂದ ಅಥವಾ ಹ್ಮ್. ಸೆಲ್ಸ್ ಅಂತ ಅನ್ಬೋದು. ಹೃದಯದಲ್ಲಿ ಒಂದಷ್ಟು ಸೆಲ್ಸ್ ಇದೆ, ಕಾರ್ಡಿಯೋಮಯೋಸೈಟ್ಸ್ ಅಂತ ಕರಿತೀವಿ. ಲಿವರ್, ಅದರಲ್ಲೂ ಜೀವಕೋಶ ಇದೆ, ಸ್ವಲ್ಪ ಸ್ಪೆಷಲೈಸ್ಡ್. ಅದು ಈ ಕಿಚನ್ಗೆ ಒಂದು ತರ ಇರುತ್ತೆ, ಬೇರೆ ತರ. ಮತ್ತೆ ನಾವು ಡೈನಿಂಗ್ ಹಾಲ್ ಬೇರೆ ತರ ಇರುತ್ತೆ. ಅಂದ್ರೆ ಬೇರೆ ಬೇರೆ ಯಾವ ತರ ಇರುತ್ತೆ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ. ಹ್ಮ್ ಇಲ್ಲಿ ಜೀವಕೋಶಗಳಲ್ಲೂ ಸ್ವಲ್ಪ ಬದಲಾವಣೆ ಇರುತ್ತೆ, ಒಂಚೂರು ಬದಲಾವಣೆ. ಲಿವರ್ ಅಲ್ಲಿರೋದು ಹೆಪಾಟೋಸೈಟ್ ಅಂತೀವಿ, ಮೆದುಳಲ್ಲಿರೋದು ನ್ಯೂರಾನ್ಸ್ ಅಂತೀವಿ, ಹ್ಮ್ ಆಮೇಲೆ ಜನನೇಂದ್ರಿಯದಲ್ಲಿರೋದು ಗ್ಯಾಮಿಟ್ಸ್ ಅಂತೀವಿ, ಹ್ಮ್ ಸ್ಪರ್ಮ್, ಎಗ್, ಈ ತರದ್ದು. ಅಂದ್ರೆ ದೇಹದಲ್ಲಿ ಜೀವಕೋಶಗಳು ಇದೆ. ಜೀವಕೋಶದ ಒಳಗಡೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಓಕೆ. ನ್ಯೂಕ್ಲಿಯಸ್, ಅದನ್ನ ಕೋಶ ಕೇಂದ್ರ ಅಂತ ಕನ್ನಡದಲ್ಲಿ ಹೇಳ್ಬೋದು. ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ಸ್ಗಳಂತ ಇದೆ, ವರ್ಣತಂತುಗಳು ಅಂತ ಅದನ್ನ ಹೇಳ್ತೀವಿ. ಈ ಇಡೀ ಜಗತ್ತಲ್ಲಿ ಎಲ್ಲ ಜೀವಿಗಳಲ್ಲೂ ಒಂದು ಸಂಖ್ಯೆಯ, ಒಂದು ಡೆಫಿನೆಟ್ ನಂಬರ್ ಮತ್ತೆ ಸ್ಟ್ರಕ್ಚರ್ ಇರುವಂತಹ ವರ್ಣತಂತುಗಳಿದೆ. ಒಂದು ನಿರ್ದಿಷ್ಟ ಆಕಾರ, ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳು ಇರುತ್ತೆ. ಈಗ ಮನುಷ್ಯ ಅಂತಂದ್ರೆ ನಮ್ಮಲ್ಲಿ 46 ವರ್ಣತಂತು ಇದೆ, ಹ್ಮ್. 46. ಹ್ಮ್ ಮನುಷ್ಯ ಇಡೀ ಜಗತ್ತಲ್ಲಿ ಯಾವುದೇ ಮನುಷ್ಯನ ತಗೊಳ್ಳಿ, ಅವನು ಆಫ್ರಿಕಾದವನಾಗ್ಬೋದು, ಅಮೆರಿಕದವನಾಗ್ಬೋದು, ಯಾರೇ ಆಗಲಿ, ಅಥವಾ ಮೊಂಗೊಲಾಯ್ಡ್,
ಜಪಾನ್ ಅವರು, ಚೈನಾದವರು ಯಾರೇ ಆದ್ರೂ 46 ಇರಬೇಕು. ಹೋಮೋಸೆಪಿಯನ್ಸ್ ಅಂತ ನಮ್ಮನ್ನ ಕರೆಯೋದು ಮನುಷ್ಯನನ್ನ. ನೀವು ಚಿಂಪ್ಯಾನ್ಸಿನ ನೋಡೋದಾದ್ರೆ 48 ಇದೆ ಅದರಲ್ಲಿ. ಎರಡೇ ವ್ಯತ್ಯಾಸ. ಸುಮ್ಮನೆ ಇಮ್ಯಾಜಿನ್ ಮಾಡಿ, ಎರಡೇ ವರ್ಣತಂತು ಕ್ರೋಮೋಸೋಮ್ ವ್ಯತ್ಯಾಸಕ್ಕೆ ಚಿಂಪ್ಯಾನ್ಸಿ ಎಲ್ಲಿದೆ, ಮನುಷ್ಯ ಎಲ್ಲಿ? ಇಲಿಗಳಲ್ಲಿ 40 ಇದೆ, 40. ಇಲಿ, ಸಣ್ಣ ಇಲಿ, ಮನುಷ್ಯ. ಹೇಗೆ ಅದು ಅಂದ್ರೆ ವರ್ಣತಂತುಗಳೇ ಎಲ್ಲ ಅದನ್ನ ನಮ್ಮನ್ನ ಒಂದು ನಿರ್ದಿಷ್ಟ ಜೀವಿಯನ್ನ ಡಿಸೈಡ್ ಮಾಡೋಂಥದ್ದು. ಈ ವರ್ಣತಂತುಗಳಲ್ಲಿ ಏನಿದೆ ಅಂದ್ರೆ DNA ಇದೆ. ಈಗ ಇತ್ತೀಚೆಗೆ ಜನರಿಗೆ DNA RNA ಬಗ್ಗೆ ಸುಮ್ಮನೆ ಹಾಗೆ ಗೊತ್ತು. ಕೋವಿಡ್ ಬಂತಲ್ವಾ, ಕೋವಿಡ್ ಬಂದಾಗ ಕೋವಿಡ್ ವೈರಸ್, RNA ವೈರಸ್ ಅಂತ ಎಲ್ಲ ಮಾತಾಡಕ್ ಶುರು ಮಾಡೋದು. ಕೋವಿಡ್ ಒಳಗಡೆ ಇರುವ ಹೆರಿಡಿಟರಿ ಮೆಟೀರಿಯಲ್ ಅಂತ ಕರಿತೀವಿ ನಾವು, ಜೆನೆಟಿಕ್ ಮೆಟೀರಿಯಲ್ ಅಥವಾ ಹೆರಿಡಿಟರಿ ಮೆಟೀರಿಯಲ್ ಕೋವಿಡ್ ಅಲ್ಲಿರೋದು RNA. ನಮ್ಮಲ್ಲೆಲ್ಲ ಇರೋದು DNA. ನಮ್ಮಲ್ಲೂ RNA ಇದೆ, ಬೇರೆ ತರದ RNA ಇದೆ, mRNA, rRNA, tRNA ಅಂತ ಬೇರೆ ತರದ್ದು. ಅದಕ್ಕೆ ಬೇರೆ ಡೆಫಿನೆಟ್ ಫಂಕ್ಷನ್ ಇದೆ. snRNA ಅಂತಿದೆ, ಮೈಕ್ರೋ RNA, ಬೇರೆ ಬೇರೆ ಫಂಕ್ಷನ್. ಆದರೆ ಹೆರಿಡಿಟರಿ ಮೆಟೀರಿಯಲ್ ಅನ್ನೋದು ನಮ್ಮಲ್ಲಿ ಇರೋಂಥದ್ದು DNA. DNA ಅಂದ್ರೆ ಬ್ಲೂ ಪ್ರಿಂಟ್ ಆಫ್ ದ ಬಾಡಿ. ಇಡೀ ದೇಹ ಯಾವ ರೀತಿ ಇರಬೇಕು, ದೇಹದಲ್ಲಿ ಯಾವ್ಯಾವ ಕೆಲಸ ಯಾವ ರೀತಿ ಆಗಬೇಕು, ಎಷ್ಟು ಹಾರ್ಮೋನ್ ಬಿಡುಗಡೆ ಆಗಬೇಕು, ಯಾವಾಗ ಆಗಬೇಕು, ಎಲ್ಲ ಆಗಬೇಕು, ಎಲ್ಲದನ್ನು ಡಿಸೈಡ್ ಮಾಡೋದು DNA. DNA ಏನಾದ್ರೂ, ಈಗ ಬ್ಲೂ ಪ್ರಿಂಟ್ ಅಂತ ಹೇಳಿದೆ, ಏನಾದ್ರೂ ಒಂದು ವ್ಯತ್ಯಾಸ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಈಗ DNA ಅಂತಂದಾಗ ಒಂದು ಮನುಷ್ಯನ DNA ಸುಮ್ಮನೆ ಹಾಗೆ ನೋಡಿದ್ದಾರೆ, ಅಪ್ರಾಕ್ಸಿಮೇಟ್ ಹೇಳ್ತಿರೋದು, ಇದು ಎಕ್ಸಾಕ್ಟ್ ಅಲ್ಲ. ಇಡೀ ಮನುಷ್ಯನ ದೇಹದಲ್ಲಿರುವ ಎಲ್ಲ DNA, ಎಲ್ಲ ಜೀವಕೋಶದಲ್ಲಿರುವ ಎಲ್ಲ DNA ನೀವು ಸುಮ್ಮನೆ ಪುಲ್ ಮಾಡಿದ್ರೆ ಸೂರ್ಯನ ಮುಟ್ಟಿ ವಾಪಸ್ ಬರ್ಬೋದಂತೆ, ಅಷ್ಟು ಉದ್ದ ಆಗುತ್ತದು ಜಾಯಿನ್ ಮಾಡ್ತಾ ಬಂದ್ರೆ. ಅಂದ್ರೆ ಒಳಗಡೆ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತ ನೀವು ಸುಮ್ಮನೆ ಕುತ್ಕೊಂಡು ಇಮ್ಯಾಜಿನ್ ಮಾಡಿ. ಅದಕ್ಕೆ ನಾನು ಸಾಮಾನ್ಯವಾಗಿ ಮಾಲಿಕ್ಯುಲರ್ ಲೆವೆಲಲ್ಲಿ ನಾನು ರಿಸರ್ಚ್ ಎಲ್ಲ ಮಾಡ್ಬೇಕಾರೆ ನನಗೆ ಪ್ರತಿ ಸಲನೂ ತುಂಬ ಎಕ್ಸೈಟ್ ಆಗುತ್ತೆ. ಎಷ್ಟು ಅದ್ಭುತ, ಹೆಂಗೆ ಸಾಧ್ಯ ಇದು ಅಲ್ಲ, ನನಗೆ ಅದನ್ನು ಯೋಚನೆ ಮಾಡ್ತಾ ಮಾಡ್ತಾ ಇಷ್ಟು ಪರ್ಫೆಕ್ಷನ್ ಹೇಗೆ ಸಾಧ್ಯ? ಒಳಗಡೆ ಹೊರಗಡೆ ಪರ್ಫೆಕ್ಷನಿಸ್ಟ್ ಅಲ್ಲ ನಾವು, ಒಳಗಡೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ರೆ ಸಣ್ಣ ಎರರ್ ಆಯ್ತು ಅಂತಂದ್ರೂ ಕಾಯಿಲೆ ಬಂದ್ಬಿಡುತ್ತೆ. ನಾವೀಗೇನು ಕಾಯಿಲೆ ಅಂತ ಅಂತೀವಿ, ಒಳಗಡೆ ಎರರ್ಸ್ ಅಷ್ಟೇ, ಎರರ್ ರಿಪೇರ್ ಆಗಿಲ್ಲ, ಅದು ಕಾಯಿಲೆ. ಹಾಗಾಗಿ DNA ಕೆಲವು ಸೆಗ್ಮೆಂಟ್, ಈಗ ಉದ್ದ ಲೆಂತ್ ಇದೆ ಅಂತ ಇಟ್ಕೊಳ್ಳಿ, ಅದು ಒಂದಷ್ಟು ಪೋರ್ಷನ್ ಒಂದು ಕೆಲಸ ಮಾಡುತ್ತೆ, ಇನ್ನೊಂದು ಕೆಲಸ. ಆ ಥರ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆ, ಉಸಿರಾಟ ಆಗಿರ್ಬೋದು, ಹಾರ್ಮೋನ್ ಪ್ರೊಡಕ್ಷನ್ ಆಗ್ಬೋದು, ರಿಪ್ರೊಡಕ್ಷನ್ ಆಗ್ಬಾರ್ದು, ಡೈಜೆಷನ್, ಎಲ್ಲದನ್ನು DNA ಒಳಗಡೆ ಈ ಜೀನ್ಸ್ ಅಂತ ಕರಿತೀವಿ, ಸೆಗ್ಮೆಂಟ್ಸ್ಗಳು, ಆ ಜೀನ್ಸ್ಗಳು ಕೆಲಸ ಮಾಡೋದು. ಸೊ DNA ಒಳಗಡೆ DNA ಅಂದ್ರೆ ಒಂದು ಮೆಸೇಜ್, ಒಂದು ಲೆಂತ್ ಅಲ್ಲಿ ATGC ಅಂತ ಅದನ್ನ ಡಿವೈಡ್ ಮಾಡಿದ್ರೆ ಅದೆಲ್ಲ ಜೀನ್ಸ್. ಅದು ಡಿವೈಡ್ ಅಂದ್ರೆ ಒಂದೊಂದು ಪೋರ್ಷನ್. ನಾವು ಅದನ್ನ ಕೆಲವು ಜೀನು ತುಂಬಾ ದೊಡ್ಡದಿರುತ್ತೆ, ಕೆಲವು ಪುಟ್ಟದಿರುತ್ತೆ, ಇಷ್ಟೇ ನಿರ್ದಿಷ್ಟ ಗಾತ್ರ ಅಂತಿಲ್ಲ. ಒಂದೊಂದು ಡೆಸ್ಟ್ರೋಫಿನ್ ಜೀನ್ ಅಂತ ಇದೆ ನಮ್ಮ ಮಸಲ್ ಸ್ನಾಯುಗಳಲ್ಲಿ, ಅದನ್ನ ಚೆನ್ನಾಗಿ ಕೆಲಸ ಮಾಡಕ್ಕೆ ಡೆಸ್ಟ್ರೋಫಿನ್ ಜೀನು ಮುಖ್ಯ. ಅದು ತುಂಬಾ ದೊಡ್ಡದು. ಅದು ಅದೇ ತರ ದೊಡ್ಡದು ಸಣ್ಣದು ಆ ತರ ಅದು ವೇರಿ ಆಗ್ತಾ ಬರುತ್ತೆ. ಜೀನ್ನಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಅವಾಗ ಏನಾಗುತ್ತೆ, ಆ ಜೀನ್ ಏನ್ ಮಾಡುತ್ತೆ, ಪ್ರೋಟೀನ್ನ ಬಿಡುಗಡೆ ಮಾಡುತ್ತೆ. ಜೀನ್ ಕೆಲಸ ಏನು ಅಂದ್ರೆ ಪ್ರೋಟೀನ್, ಅಲ್ಲಿ ಪ್ರೋಸೆಸ್ ಇದೆ ಒಂದಷ್ಟು. ಜೀನ್ಸು ಟ್ರಾನ್ಸ್ಕ್ರಿಪ್ಷನ್ ಅಂತ ಒಂದು ಪ್ರೋಸೆಸ್ ಆಗಿ mRNA ಅಂತ ಬಿಡುಗಡೆ ಆಗುತ್ತೆ. mRNA ಪ್ರೋಟೀನ್. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜೀನ್ಸ್ ಕೆಲಸ ಹಾರ್ಮೋನ್ಸ್ಗಳು, ಪ್ರೋಟೀನ್ಗಳು, ದೇಹ ನಡಿಬೇಕು, ಮನುಷ್ಯ ಜೀವಂತವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಜೀನ್ಸ್ಗಳು ಸರಿಯಾಗಿ ಕೆಲಸ ಮಾಡಬೇಕು. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ನಾನು ಪ್ರೋಸೆಸ್ಡ್ ಫುಡ್ ಅಂತಂದೆ, ಕಲರಿಂಗ್ ಏಜೆಂಟ್ಸ್ಗಳಂದೆ, ಕೆಮಿಕಲ್ಸ್ಗಳು ಇವೆಲ್ಲ ಇದೆಯಲ್ಲ, ಇದು ಸೇವನೆ ಮಾಡಿದಾಗ ಏನಾಗುತ್ತೆ, ಇದು ಹೋಗ್ಬಿಟ್ಟು ಆ DNA ಏನಿದೆ, ಆ ಜೀನ್ ಇದೆಯಲ್ಲ, ಅಲ್ಲಿ ಹೋಗಿ ಜಾಯಿನ್ ಆಗುತ್ತೆ. ಜಾಯಿನ್ ಆದಾಗ ಈಗ ನೀವು ಒಂದು ಮೆಸೇಜ್ ಇದೆ ಅಂತ, ಬ್ಯಾಡ್ ಅಂತ ಏನೋ ಒಂದು ಸುಮ್ಮನೆ ಒಂದು ಅದೇನು ಕೋಡ್ ಮಾಡುತ್ತೆ, ಒಂದು ಮೆಸೇಜ್ ಅಂತ ಇದ್ರೆ ಅನ್ನೋದನ್ನ ತೆಗೆದಾಕಿ O ಅಂತ ಮಾಡ್ಬಿಡುತ್ತೆ. ಈಗ ನೀವು ಮೆಸೇಜ್ ಚೇಂಜ್ ಆದ್ರೆ, ಆಲ್ಫಾಬಿಟ್ಸ್ಗಳು ಚೇಂಜ್ ಆದ್ರೆ ಮೆಸೇಜ್ ಬೇರೆ ಆಗೋಯ್ತು, ಬೇರೆ ಅದೇನ್ ಮಾಡ್ಬೇಕು ಕೆಲಸ ಅದು ಬಿಟ್ಟು ಬೇರೆ ಏನೋ ಕೊಟ್ಬಿಡುತ್ತೆ. ಅದೇ ಕಾಯಿಲೆ. ಹಾಗಾಗಿ ನಾವು ಈ DNA ಅನ್ನೋದು ತುಂಬಾ ಮುಖ್ಯ. ಬಟ್ ಏನಂದ್ರೆ ಮನುಷ್ಯನ ದೇಹ ಇದೆಯಲ್ಲ, ಇಟ್ ಈಸ್ ಈಕ್ವಲೆಂಟ್ ಟು ಯೂನಿವರ್ಸ್ ಅಂತ ಅನ್ಬೋದು. ಅದಕ್ಕಿನ್ನ ನೀವು ಯೂನಿವರ್ಸ್ ಅಲ್ಲಿ ಎಷ್ಟು ಒಂದು ಕುತೂಹಲ ಇದೆ, ನೀವು ಅಳೆದಷ್ಟು ನಿಮ್ಗೆ ಎಷ್ಟು ರಹಸ್ಯಗಳಿದೆ. ಮನುಷ್ಯನ ದೇಹದಲ್ಲಿ ನೀವು ನೋಡ್ತಾ ಒಳಗಡೆ ಹೋಗ್ತಾ ಅಷ್ಟೇ ರಹಸ್ಯಗಳಿದೆ.
ಇನ್ನೂ ಅದನ್ನ ರಿಸಾಲ್ವ್ ಮಾಡಕ್ಕೆ ಯಾರಿಗೂ ಆಗಿಲ್ಲ. ಹ್ಮ್ ಆದ್ರೆ ಏನೇ ಎರರ್ ಆದ್ರೂ ಅದನ್ನ ರಿಪೇರ್ ಮಾಡೋ ಸಿಸ್ಟಮು ಇದೆ ಅಲ್ಲಿ ಓಕೆ ಅದ್ಭುತವಾಗಿ. ಹಾಗಾಗೇನೆ ಈಗ ನೋಡಿ, ನೀವು ಹೊರಗಡೆ ಏನೇನೋ ಒಂದ್ ಸ್ವಲ್ಪ ಜಂಕ್ ಆಹಾರ ತಿನ್ಬೋದು. ನಾನು ಅಕೇಶನಲಿ, ಅಂದ್ರೆ ನಾನು ಅದು ನನ್ನೊಂದು ರುಟೀನ್ ನಲ್ಲಿ ಅಂತ ಹೇಳ್ತಾ ಇಲ್ಲ. ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿರ್ತೀನಿ, ಅಲ್ಲಿ ಏನೋ ಒಂದು ತಿಂದಿರ್ತೀನಿ, ಅದ್ರಲ್ಲಿ ಒಂದಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ. ಹೋಟೆಲ್ಗೆ ಹೋಗ್ತೀವಿ, ಎಲ್ಲೋ ಹೊರಗಡೆ ಹೋದಾಗ ಅವಾಗ ನಾವು ಮಾಡಲೇಬೇಕಾಗುತ್ತೆ. ಊಟ ಮಾಡಿದಾಗ ಒಂದಷ್ಟು ಕೆಮಿಕಲ್ಸು, ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ. ಹಾಗಾದ್ರೆ ನನ್ನ ಕಾಯಿಲೆ ಬರುತ್ತಾ ಅಂದರೆ ಬರಲ್ಲ. ಏನಕ್ಕೆ ಅಂದರೆ ಅಲ್ಲಿ DNA ರಿಪೇರ್ ಮೆಕ್ಯಾನಿಸಮ್ ಅಂತ ಒಂದು ಮೆಕ್ಯಾನಿಸಮೇ ಇದೆ. ಈಗ ಒಂದು ದೇಶನ ರಕ್ಷಣೆ ಮಾಡೋಕ್ಕೆ ಹೇಗೆ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಸೆಕ್ಯೂರಿಟಿ ಚೆಕ್ ಇನ್ ಹೆಂಗಿರುತ್ತೆ ಹೇಳಿ ನೀವು, ಅಲ್ವಾ? ಏರ್ಪೋರ್ಟಲ್ಲಿ ಎಲ್ಲ ಲೆವೆಲಲ್ಲೂ ನಿಮ್ಮನ್ನ ಮಾಡ್ಕೊಂಡೇ ಹೋಗ್ತಾರೆ ಎಂಟ್ರ್ ಆದಾಗಿಂದ. ದೇಹದಲ್ಲೂ ಅಷ್ಟೇ ಅದೇ ಥರ ಸೆಕ್ಯೂರಿಟಿ ಚೆಕ್ ಇನ್ಗಳಿದೆ. ಅದ್ಭುತವಾಗಿದೆ. DNA ಡ್ಯಾಮೇಜ್ ಆದರೆ ಅದನ್ನು ರಿಪೇರ್ ಮೆಕ್ಯಾನಿಸಮ್ಮು ತುಂಬ ಚೆನ್ನಾಗಿದೆ. ನ್ಯೂಕ್ಲಿಯೋಟೈಡ್ ಎಕ್ಸಿಷನ್ ರಿಪೇರ್, ಬೇಸ್ ಎಕ್ಸಿಷನ್ ರಿಪೇರ್, ಈ ಥರದ್ದು ಅದೇ ಒಂದು ಡಜನ್ ಆಫ್ ಇದೆ. ಈಗ ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಅಂತ ಇದೆ, ಕ್ಯಾನ್ಸರ್ ಬಂದಿದ್ದ ಹಾಗೆ ನೋಡ್ಕೊಳ್ಳೋ ಅಂಥದ್ದು. ಅಪಾಪ್ಟಾಟಿಕ್ ಪಾತ್ವೇ ಅಂತಿದೆ, ಏನಾದ್ರು ಡ್ಯಾಮೇಜ್ ಆಗಿದೆ ಅಂತ ಅಂದ್ಕೊಳ್ಳಿ. ಇದೆಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಈಗ ಅದು ದೇಹ ಸ್ಕ್ಯಾನ್ ಮಾಡುತ್ತೆ, ನೋಡುತ್ತೆ ಡ್ಯಾಮೇಜು ಸಣ್ಣದ ದೊಡ್ಡದ ಅಂತ. ಈಗ ನಮ್ಮಲ್ಲಿ ಪ್ರತಿ ಒಂದು ಕ್ರಿಯೆ ಆಗಬೇಕು ಅಂದರೂ ಎನರ್ಜಿ ಬೇಕು. ಎನರ್ಜಿನೇ ಮೇಯ್ನು. ಈಗ ಉಸಿರಾಡ್ತಾ ಇದ್ದೀವಲ್ಲ, ಎನರ್ಜಿ ಯೂಸ್ ಮಾಡ್ಕೊಂಡು ಉಸಿರಾಡ್ತಾ ಇದ್ದೀವಿ. ನಿದ್ದೆ ಮಾಡ್ಬೇಕಾದ್ರೆ ಡೈಜೆಷನ್ನು ಪ್ರತಿಯೊಂದಕ್ಕೂ ಎನರ್ಜಿ ಬೇಕು. ದೇಹ ಚೆಕ್ ಮಾಡುತ್ತೆ ಡ್ಯಾಮೇಜು ಸಣ್ಣದ ದೊಡ್ಡದ. ಡ್ಯಾಮೇಜು ಸಣ್ಣದಾಗಿದ್ರೆ ರಿಪೇರ್ ಮಾಡುತ್ತೆ, ಅದೇ ಸರಿ ಮಾಡ್ಕೊಳ್ಳುತ್ತೆ, ಸರಿ ಮಾಡುತ್ತೆ. ಯಾಕೆಂದ್ರೆ ಅಲ್ಲೂ ಎನರ್ಜಿ ಬೇಕು. ತುಂಬ ಡ್ಯಾಮೇಜ್ ದೊಡ್ಡದಾದ್ರೆ ಅದು ಯೋಚನೆ ಮಾಡುತ್ತೆ, ಇಷ್ಟು ದೊಡ್ಡ ಡ್ಯಾಮೇಜ್ನ ನಾನು ಸರಿ ಮಾಡೋಕ್ಕೆ ಇಷ್ಟೊಂದು ಎನರ್ಜಿ ಯಾಕೆ ವೇಸ್ಟ್ ಮಾಡಲಿ, ತಡಿ ಈ ಸೆಲ್ನೇ ಸಾಯಿಸ್ಬಿಡ್ತೀನಿ. ಆ ಸೆಲ್ನ ತೆಗೆದಾಕ್ಬಿಡುತ್ತೆ. ಅದನ್ನ ಅಪಾಪ್ಟೋಸಿಸ್ ಅಂತ ಕರಿತೀವಿ. ಅಂದ್ರೆ ಎವ್ರಿಥಿಂಗ್ ಇನ್ಸೈಡ್ ಕ್ಯಾಲ್ಕುಲೇಷನ್. ಅದು ಬಾಡಿ ಡಿಸೈಡ್ ಮಾಡುತ್ತೆ ವೆದರ್ ಇಟ್ ಇಸ್ ವರ್ತ್. ನಾನು ಇದನ್ನ ಎನರ್ಜಿನ ಇಲ್ಲಿ ಸ್ಪೆಂಡ್ ಮಾಡೋದು ವರ್ತಾ ಇಲ್ವಾ. ವರ್ತ್ ಅನ್ನೋದಾದ್ರೆ ಮಾಡುತ್ತೆ, ಇಲ್ಲ ಅಂತಂದ್ರೆ ಅದನ್ನ ಎಲಿಮಿನೇಟ್ ಅಪಾಪ್ಟಾಸಿಸ್ ಅಂತೀವಿ. ಸೊ ಈ ತರ ಬೇಕಾದಷ್ಟು ಪಾತ್ವೆಗಳಿರೋದ್ರಿಂದ ನಾವು ಇನ್ನೂ ಎಲ್ಲ ಚೆನ್ನಾಗಿ ಬದುಕಿದೀವಿ. ಇಲ್ಲ ಅಂದಿದ್ರೆ ಇಷ್ಟೊಂದು ಕೆಮಿಕಲ್ಸ್ಗಳು, ಇಷ್ಟೊಂದು ಪೊಲ್ಯೂಷನ್ನು, ಟಾಕ್ಸಿನ್ಸ್ಗಳು, ಕಾರ್ಸಿನೋಜನ್ಸು, ಟೆರಟೋಜನ್ನು, ಮ್ಯೂಟಾಜನ್ಸ್ಗಳು, ಇವೆಲ್ಲ ಕೆಮಿಕಲ್ಸ್ ಎಲ್ಲ ನಾನು ಹೇಳಿದೆ ಅಲ್ವಾ. ಇದೆಲ್ಲದ್ರಿಂದ ಇಷ್ಟೊತ್ತಿಗೆ ಮನುಷ್ಯ ಇರಕ್ ಆಗ್ತಾ ಇರಲಿಲ್ಲ. ಸೊ ಇದು ಡಿಫೆನ್ಸ್ ಮೆಕ್ಯಾನಿಸಮ್. ಸೊ 21ನೇ ದಿನಕ್ಕೆ ಮಗು ಬ್ರೈನ್ ಡೆವಲಪ್ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳಿದ್ರಿ. ಈಗ ಮನುಷ್ಯ ಸಾಯ್ತಾನಲ್ವಾ, ಸತ್ತಿದ್ದ ದಿನ, ಸತ್ತಿದ ಕ್ಷಣನೇ ಬ್ರೈನ್ ಕೂಡ ಸಾಯಿತಾ, ಅಥವಾ ಸಾಯೋದಕ್ಕಿಂತ ಮುಂಚೆ ಬ್ರೈನ್ ಡೆಡ್ ಆಗುತ್ತಾ? ಬ್ರೈನ್ ಡೆಡ್ ಅಂತ ಸಾಮಾನ್ಯ ನೀವು ಕೇಳಿರ್ಬೋದು. ಬ್ರೈನ್ ಡೆಡ್ ಆಗಿದೆ ಅಂತೇಳಿ ಅವ್ರದ್ದು ಆರ್ಗನ್ಸ್ಗಳೆಲ್ಲ ಡೊನೇಟ್ ಮಾಡ್ತಾರಲ್ಲ, ಏಕೆಂದ್ರೆ ಬ್ರೈನ್ ಕೆಲಸ ಮಾಡ್ತಾ ಇಲ್ಲ. ಸೊ ಇನ್ನು ಅಲ್ಲಿಗೆ ಸಪ್ಲೈ ಇದೆ, ಬ್ರೈನ್ ವರ್ಕ್ ಆಗ್ತಾ ಇಲ್ಲ, ಬಟ್ ಇನ್ನು ಆರ್ಗನ್ಸ್ಗಳು ಲೈವ್ ಆಗಿದೆ ಅಂತ ಹೇಳಿ ಅದನ್ನ ಆರ್ಗನ್ ಡೊನೇಷನ್ ಮಾಡ್ತಾರೆ. ಆರ್ಗನ್ಸ್ ಎಲ್ಲ ಸತ್ತು ಆದ್ಮೇಲೆ ಇನ್ನು ಬ್ರೈನ್ ಇದೆ, ಬಟ್ ಆರ್ಗನ್ ನಲ್ಲಿ ಈಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಹೃದಯದಿಂದ ಲಿವರ್ಗೆ, ಕಿಡ್ನಿ, ಬ್ರೈನ್ ಇಲ್ಲಿಗೆ ಪಂಪ್ ಮಾಡಕ್ಕಾಗಲ್ಲ ಅಲ್ವಾ. ಕಾರ್ಡಿಯಾಕ್ ಅರೆಸ್ಟ್, ಬ್ಲಡ್ ಫ್ಲೋ ನಿಂತೋಗುತ್ತೆ. ಬ್ಲಡ್ ಫ್ಲೋ ಯಾವಾಗ ನಿಲ್ಲುತ್ತೆ, ಸತ್ತಂಗ. ಹಾಗಾಗಿ ಹೃದಯನೇ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಬ್ರೈನ್ ಡೆಡ್ ಆದ್ರೂ ಹೃದಯ ಕೆಲಸ ಮಾಡ್ತಾ ಇದ್ರೆ ಅಲ್ಲಿಗೆ ಸಪ್ಲೈ ಇರುತ್ತೆ. ಇದು ಆತರ ಲಾಜಿಕ್. ಸೊ ಯಾವಾಗ ಬ್ರೈನ್ಗೆ ಬ್ಲಡ್ ಫ್ಲೋ ನಿಂತ್ಕೊಳ್ಳುತ್ತೋ ಅವಾಗ ಬ್ರೈನ್ ಕೆಲಸನೂ ಮುಗಿಯುತ್ತಲ್ಲ, ಅವಾಗ ಡೆಡ್ ಆದಂಗೆ ಲೆಕ್ಕ. ಒಟ್ಟಿನಲ್ಲಿ ರಕ್ತ ಸಂಚಾರ ನಿಂತೋಗ್ಬೇಕು, ಆಮ್ಲಜನಕದ ಪೂರೈಕೆ ನಿಂತೋಗ್ಬೇಕು, ಅವಾಗ ಅದನ್ನ ನಾವು ಡೆಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಮಂಡ್ಯ ಕಡೆ ತಗೊಂಡ್ರೆ ಮುದ್ದೆ ತಿಂತಾರೆ, ನಾರ್ತ್ ಕರ್ನಾಟಕ ತಗೊಂಡ್ರೆ ರೊಟ್ಟಿ ತಿಂತಾರೆ, ಅಥವಾ ಆ ಒಂದು ಕಲ್ಚರ್ ಹಂಗೆ ಬೆಳ್ಕೊಂಡ್ ಬಂದಿರುತ್ತಲ್ಲ, ಅದನ್ನ ಹಾಗೆ ಪಾರಂಪರಿಕವಾಗಿ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಎಲ್ಲ ತಿನ್ಕೊಂಡ್ ಬರ್ತಾ ಇರ್ತಾರೆ. ಅದನ್ನ ಮುಂಚೆ ಎಲ್ಲ ಫಾಲೋ ಮಾಡ್ಕೊಂಡ್ ಬರ್ತೀವಿ. ಈಗ ಫಾರಿನ್ ನೋಡ್ ಹೋಗ್ತಾರೆ, ಅಲ್ಲಿನ ಫುಡ್ ಅಭ್ಯಾಸಗಳಿಗೆ ಬರ್ಗರ್, ಪಿಜ್ಜಾ, ಇದಕ್ಕೆಲ್ಲದಕ್ಕೂ ನಾವು ಇದಾಗ್ತಾ ಹೋಗ್ತೀವಿ. ಅಲ್ಲಿ ಈ ಜೆನೆಟಿಕಲಿ ಆ ಫುಡ್ ಆ ವ್ಯಕ್ತಿಗಳಿಗೆ ಅಥವಾ ಆ ಪರಂಪರೆಗೆ ಹೊಂದ್ಕೊಂಡಿರುತ್ತಲ್ಲ, ಈ ಬೇರೆ ತರದ ಫುಡ್ ಇಲ್ಲ ಬೇರೆ ಒಂದು ಈಗ ಫಾರಿನ್ ಹೋಗಿ ಸೆಟ್ಲ್ ಆದಾಗ ಅಲ್ಲಿ ಹುಟ್ಟೋ ಮಗುಗೆ ನೆಕ್ಸ್ಟ್ ಅದೇ ನೂಡಲ್ಸ್, ಅದೇ ಪಿಜ್ಜಾ, ಅದೇ ಬರ್ಗರ್ ಆಗುತ್ತೆ. ಈ ವ್ಯತ್ಯಾಸ ಕೂಡ ಅಫೆಕ್ಟ್ ಆಗುತ್ತಾ? ಖಂಡಿತ ಆಗುತ್ತೆ. ಬೆಳಗ್ಗೆನೆ ಇದ್ರ ಬಗ್ಗೆ ಒಂದು ನೀವು ಕೇಳಿದ ಕ್ವೆಶನ್ಗೆ ಒಂದು ರಿಸರ್ಚ್ ಆರ್ಟಿಕಲ್ ನೋಡ್ತಾ ಇದ್ದೆ. ಅದರಲ್ಲಿ ಕಾಂಪ್ಲೆಕ್ಸ್ ಡಿಸೀಸಸ್ ಅಂತ ನಾವು ಕರಿತೀವಿ. ಕಾಂಪ್ಲೆಕ್ಸ್ ಡಿಸೀಸಸ್ ಅಂತಂದ್ರೆ ಮಧುಮೇಹ, ಬೊಜ್ಜುತನ, ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು, ಆಮೇಲೆ ಹೆಚ್ಚಾದ ಕೊಲೆಸ್ಟ್ರಾಲ್, ರಕ್ತದಲ್ಲಿ ಕೊಲೆಸ್ಟ್ರಾಲ್, ಹೈಪರ್ ಕೊಲೆಸ್ಟ್ರಾಲೇಮಿಯಾ ಅಂತ ಕರಿತೀವಿ ಅದನ್ನ, ಆಂಗ್ಸೈಟಿ,
ಈ ಥರದ್ದು ಇವೆಲ್ಲ. ಆಮೇಲೆ ಇನ್ಫರ್ಟಿಲಿಟಿ, ಬಂಜೆತನ ಆಗ್ಬೋದು, PCOD ಆಗ್ಬೋದು, ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆ, ಥೈರಾಯ್ಡ್ ಇಶ್ಯೂಗಳು, ಇವೆಲ್ಲದನ್ನು ಕಾಂಪ್ಲೆಕ್ಸ್ ಡಿಸೀಸಸ್ ಅಂತ ನಾವು ಕರಿತೀವಿ. ಇಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಅದೇನು ಅಂತಂದರೆ, ಅಮೇರಿಕದಲ್ಲಿರುವಂತಹ ಜಾಪನೀಸ್ಗಳು ಯಾರು ಇಮಿಗ್ರೆಂಟ್ ಆಗಿರ್ತಾರಲ್ಲ, ಬಹಳ ಹಿಂದೆನೆ ಅವ್ರು ಏನು ಮಾಡಿದ್ದಾರೆ, ತಂದೆ ತಾಯಿಗಳು ಅಮೆರಿಕಕ್ಕೆ ಹೋಗಿದ್ದಾರೆ, ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರಿಗೆ ಹುಟ್ಟಿದ ಮಕ್ಕಳು ಬಹಳ ಬೇಗ ಡಯಾಬಿಟಿಕ್ಗೆ ತುತ್ತಾಗಿದ್ದಾರೆ ಅಂತ ಒಂದು ಬಹಳ ಒಳ್ಳೆ ರಿಸರ್ಚ್ ಆರ್ಟಿಕಲ್ ಇತ್ತದು. ಕಾರಣ ಏನು ಅಂತ ಅಂದರೆ, ಅಲ್ಲಿ ಎಕ್ಸ್ಪ್ಲನೇಷನ್ ಅವರು ಕೊಟ್ಟಿರೋ ಅಂಥದ್ದು. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ತುಂಬ ಯಂಗ್ ಏಜಲ್ಲೇ ಈಗ ಅಮೆರಿಕಕ್ಕೆ ಈಗ ತಂದೆ ತಾಯಿಗಳು ಹೋಗಿದ್ದಾರೆ, ಸೆಟ್ಲ್ ಆದ್ರಲ್ಲೇ ಅವ್ರಿಗೆ ಮಕ್ಕಳು ಹುಟ್ಟಿತು ಅಲ್ವಾ. ಆ ಮಕ್ಕಳು ಬಹಳ ಬೇಗ ಮಧುಮೇಹಕ್ಕೆ ತುತ್ತಾದ್ರು. ಕಾರಣ ಏನು ಅಂತ ಹುಡುಕ್ತಾ ಹೋದರೆ, ಚೇಂಜ್ ಇನ್ ದೇರ್ ಡಯಟ್. ಈಗ ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್ ಏನಿದೆ, ಜಪಾನ್ ಆಗ್ಬೋದು, ಚೈನಾ ಆಗ್ಬೋದು, ಭಾರತ, ಈ ಥರದ್ದೆಲ್ಲ, ಇಂಡೋನೇಷ್ಯಾ, ಈ ಕಡೆ ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್ ಏನಂತೀವಿ, ಸ್ವಲ್ಪ ಡಯಟ್ ಏನಿದೆ ನಮ್ದೆಲ್ಲ ಸಿಮಿಲರ್ ಇದೆ. ನಾನು ಚೈನಾಕ್ಕೆ ಹೋಗಿದ್ದೆ, ನಿಜವಾಗ್ಲೂ ತುಂಬ ನ್ಯೂಟ್ರಿಟಿವ್ ಡಯಟ್ ಅವ್ರದ್ದು. ಮಶ್ರೂಮ್ ತಿಂತಾರೆ, ಸೀವೀಡ್ಸ್ಗಳು, ಆಮೇಲೆ ಹೈಲಿ ಪ್ರೋಟೀನೇಷಿಯಸ್ ಡಯಟ್, ಆಮೇಲೆ ಟೋಫು ಅಂತೇಳಿ ಈಗ ನಾವು ಪನ್ನೀರ್ ಅಂತ ಜಾಸ್ತಿ, ಸೋಯಾಬೀನ್ದು ಮಿಲ್ಕ್ ಸೋಯಾಬೀನ್ ಮಿಲ್ಕ್, ತುಂಬ ನ್ಯೂಟ್ರಿಟಿವ್, ನಿಜವಾಗ್ಲೂ ಪ್ರೋಟೀನೇಷಿಯಸ್ಸು, ಈ ಥರದ್ದೆಲ್ಲ ನಮ್ಮ ಭಾರತದಲ್ಲೂ ಮೊದಲು ಹಾಗೆ ಇತ್ತು. ಈಗ ಬಿಕಾಸ್ ಆಫ್ ಗ್ಲೋಬಲೈಸೇಷನ್ನು, ವೆಸ್ಟರ್ನ್ ಡಯಟ್, ಅದಕ್ಕೆ ನೋಡಿ ಈಗ ಇಂಡಿಯಾ, ಭಾರತ ಇದ್ರದ್ದು ರಾಜಧಾನಿ ಯಾವುದು, ಡಯಾಬಿಟಿಕ್ದು. ಲಾಸ್ಟ್ ಅಂದರೆ 2024 ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಅಂತ ಒಂದು WHO ಹೇಳಿದೆ. ಅತಿ ಹೆಚ್ಚು ಮಧುಮೇಹಿಗಳಿರೋದು ಭಾರತದಲ್ಲಿ, ಇನ್ನೂ ಹೆಚ್ಚಾಗುತ್ತೆ ಇದ್ರ ಸಂಖ್ಯೆ ಅಂತ. ಕಾರಣ ಏನು ಅಂತ ನಾವು ನೋಡೋದಾದರೆ, ಸೇಮ್ ಈಗ ಜಪಾನ್ದು ನನ್ನ ಕತೆ ಹೇಳಿದ್ನಲ್ಲ, ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿರೋ ಅಂಥದ್ದು. ನಮ್ಮ ಪೂರ್ವಜರು ಯಾವ ಆಹಾರವನ್ನು ಸೇವನೆ ಮಾಡ್ತಾ ಇದ್ರು, ನಾವು ಅದನ್ನೇ ಮಾಡ್ಕೊಂಡು ಬಂದಿದ್ರೆ, ಸ್ವಲ್ಪ ಅದೇ ಥರ ನಮ್ಮ ಜೀವನ ಶೈಲಿ ಇದ್ದಿದ್ರೆ ಖಂಡಿತ ಈ ಮಧುಮೇಹ ಬರ್ತಾ ಇರಲಿಲ್ಲ. ಇವಾಗೇನಾಗಿದೆ ಅಂತಂದರೆ, ಸೆಡೆಂಟ್ರಿ ಲೈಫ್ ಸ್ಟೈಲು. ನಮ್ಮ ಪೂರ್ವಜರು ಅಂದರೆ ತುಂಬ ಹಿಂದಿನವರು ಬೇಡ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿನೇ ನೋಡಿದ್ರೆ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇತ್ತು ಅವ್ರಿಗೆ ಅಲ್ವಾ. ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿತ್ತು, ತಿಂದಿದ್ದು ಕ್ಯಾಲೋರಿ ಚೆನ್ನಾಗಿ ಬರ್ನ್ ಆಗ್ತಾ ಇತ್ತು. ಈಗೇನಾಗಿದೆ ಅಂದರೆ, ಯಾರನ್ನೇ ನೋಡಿ 8 hours ಸೆಡೆಂಟ್ರಿ, ನೀವು ಕೂತಲ್ಲೇ 8 ಗಂಟೆಗಳ ಕಾಲ ಕೂತಿರ್ತೀರ. ಅದು IT ಅಂತಂದರೆ ಅಲ್ಲೇ ಟೇಬಲ್ಗೆ ಕಾಫಿ ಬರುತ್ತೆ, ಸ್ನ್ಯಾಕ್ಸ್ ಬರುತ್ತೆ, ಕೇಳಿದೆಲ್ಲ ಅಲ್ಲೇ ಬರುತ್ತೆ. ಸೊ ಅವ್ರು ಎದ್ದು ಓಡಾಡೋ ಅಂಥದ್ದೇ ಮೂಮೆಂಟೇ ಇಲ್ಲ ಅಲ್ಲಿ. ನೀವು 8 hours ಕೂತ್ಕೊಂಡೆ ಕೆಲಸ ಮಾಡಿದ್ರೆ 4 ಸಿಗರೇಟ್ ಸೇದಿದಷ್ಟು ಡ್ಯಾಮೇಜು ಆಗ್ತಾ ಇದೆ ಅಂತ. ಸ್ಮೋಕರ್ಸ್ ಅಲ್ಲ, ಬಟ್ ಸ್ಟಿಲ್ ಅಷ್ಟು ಡ್ಯಾಮೇಜು ಒಳಗಡೆ ಆಗ್ತಾ ಇದೆ. ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಯಿತು. ಡಯಟ್ ಬಗ್ಗೆ ನಾನು ಹೇಳಿದೆ ಅಲ್ವಾ, ಇಂಡಿಪೆಂಡೆನ್ಸ್ಗೆ ಮೊದಲು, ಸ್ವತಂತ್ರ ಪೂರ್ವದಲ್ಲಿ ಭಾರತೀಯರ ಆಹಾರ ಅಂತ ನಾವು ನೋಡೋದಾದರೆ, ರೀಜನ್ ವೈಸ್ ಜಿಯೋಗ್ರಫಿಕಲ್ ಇದು ನೀವು ನೋಡೋದಾದರೆ, ಉತ್ತರ ಕರ್ನಾಟಕ ಅಲ್ಲೆಲ್ಲ ಜೋಳ, ಅಲ್ಲಿ ಈಗಲೂ ಜೋಳನೇ ಜಾಸ್ತಿ ಮಾಡ್ತಾರೆ. ಈಗ ಮಂಡ್ಯ, ಮೈಸೂರು ಈ ಕಡೆ ಭಾಗದಲ್ಲಿ ರಾಗಿ ಅಲ್ವಾ. ಈಗ ನೀವು ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಕುಸಲಕ್ಕಿ ಅಲ್ವಾ. ಹೀಗೆ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ನನಗೆ ನಿಜವಾಗ್ಲೂ ನಮ್ಮ ಪೂರ್ವಜರನ್ನ ನೋಡ್ಕೊಂಡ್ರೆ ಇವಾಗಿನ ಸೈಂಟಿಸ್ಟ್ಗಳು ಅವ್ರ ಮುಂದೆ ಏನೂ ಇಲ್ಲ. ಏಕೆಂದರೆ ಅವರ ಅನುಭವದ ಅವ್ರಿಗೆ ಒಳಗಡೆ ಏನು ನಡೆಯುತ್ತೆ ಗೊತ್ತಿಲ್ಲ ಅವ್ರಿಗೆ, ಬಟ್ ಅನುಭವದ ಆಧಾರದ ಮೇಲೆ ಈ ಥರದ ಆಹಾರ ಸೇವನೆ ಮಾಡಿದ್ರೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಅನುಭವದಲ್ಲಿ, ಅದನ್ನ ಟ್ರೆಡಿಷನ್ ಆಗಿ ಅಜ್ಜಿ ಮಗಳಿಗೆ ಹೇಳ್ಕೊಡೋದು, ಮಗಳು ಮಗಳಿಗೆ, ಇದು ಆ ಥರ ಒಂದು ಪಾರಂಪರಿಕವಾಗಿ ಬಂದಿರೋ ಅಂತಹ ವಿಚಾರ ಆಗಿತ್ತು. ಆ ಜಿಯೋಗ್ರಫಿ ಇದಕ್ಕೆ ಯಾವ ಆಹಾರ ಸೂಕ್ತ ಅನ್ನೋದನ್ನ ಅವರು ಕಂಡು ಅದನ್ನು ಸೇವನೆ ಮಾಡ್ತಾ ಇದ್ರು. ಕರಾವಳಿಲಿ ಮೀನನ್ನು ತಿಂತಾರೆ, ಮತ್ತೆ ಇದು ಕೊಬ್ಬರಿ ಎಣ್ಣೆ ಬಳಕೆ ಮಾಡ್ತಾರೆ, ಮತ್ತೆ ಆ ಒಂದು ವಾತಾವರಣಕ್ಕೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ಥರ ಜೋಳದ ರೊಟ್ಟಿ, ಎಣಗಾಯಿ, ಮತ್ತು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ, ವೆರಿ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್. ಅದು ಆ ಕಡೆ ಅವರು ಸೇವನೆ ಮಾಡ್ತಾರಲ್ಲ, ಏನು ನ್ಯೂಟ್ರಿಷನ್ ಇದೆ ಅಂತ ಅದರಲ್ಲಿ, ಕಾಳುಗಳಂತೆ ಬೇರೆ ಬೇರೆ ಥರದ ಚಟ್ನಿಗಳು. ಇದು ಈ ಕಡೆ ಮೈಸೂರು ಅಂತ ಈ ಕಡೆ ಬಂತು ಅಂದರೆ ರಾಗಿ, ಮತ್ತು ಸೊಪ್ಪು, ಉಪ್ಸಾರು ಅಂತ ಮಾಡ್ತಾರಲ್ಲ, ಎಲ್ಲ ಥರದ ಸೊಪ್ಪು ಹಾಕಿ ಮಾಡ್ತಾರೆ, ಕಾಳುಗಳು ಹಾಕ್ತಾರೆ. ಆಮೇಲೆ ಅದು ಖಾರ ಅಂತ ಮಾಡ್ತಾರಲ್ಲ, ಅದರಲ್ಲಿ ಸ್ಪೈಸಸ್ ಇರುತ್ತೆ, ಮೆಣಸು, ಜೀರಿಗೆ, ಇದೆಲ್ಲ ನಾವು ನೋಡಿದ್ರೆ ಅದ್ಭುತವಾಗಿ ಒಬ್ಬ ಮನುಷ್ಯನ ಆರೋಗ್ಯ ಎಷ್ಟು ಚೆನ್ನಾಗಿರಬೇಕು ಅದಕ್ಕೆ ಹೇಳಿ ಮಾಡಿಸಿದ ಡಯಟ್. ರಾಗಿಲಿ ಹೈ ಫೈಬರ್, ಜೋಳದಲ್ಲಿ ಹೈ ಫೈಬರ್,
ಮತ್ತೆ ಹಿಂದಿನವರೆಲ್ಲ ತಿಂತಿದ್ದು ಮಿಲ್ಲೆಟ್ಸ್ಗಳಂತ ಅಂತೀವಲ್ಲ, ಹ್ಮ್ ಸಿರಿಧಾನ್ಯ ಅಂತ ಈಗ ನಾವೇನು ಹೌದು ಒನ್ಸ್ ಅಗೈನ್ ಆ ಟ್ರೆಂಡ್ ಬರ್ತಾ ಇದೆ ಅಲ್ವಾ. ನವಣೆ, ಸಜ್ಜೆ, ಊರಲು ಅವೇನೇನೋ ಇದೆಯಲ್ಲ, ಒಂದಷ್ಟು ದೊಡ್ಡ ಲಿಸ್ಟ್ ಇದೆ, ಅದನ್ನೆಲ್ಲ ಬಳಕೆ ಮಾಡ್ತಿದ್ರು. ಆಮೇಲೆ ಏನಾಯ್ತು, ಈ ರಾಗಿ ಇವೆಲ್ಲ ಸ್ವಲ್ಪ ಯಾಕೆ ಅಷ್ಟೊಂದು ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಅದಕ್ಕೆ ಮೊದಲು ಯಾಕೆ ಅಷ್ಟು ಇಷ್ಟಪಡಲಿಲ್ಲ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಬ್ರಿಟಿಷರ್ಸ್ಗೆ ಈ ಕಪ್ಪುದ್ ಕಂಡ್ರೆ ಆಗ್ತಾ ಇರಲಿಲ್ಲ. ರಾಗಿ ಕಪ್ಪಲ್ವಾ, ಹಾ ಸೊ ಅದು ನಾಟ್ ಎಡಿಬಲ್ ಅಂತ ಅವ್ರಿಗೆ. ಹ್ಮ್ ಬೆಳ್ಳಗಿರೋದು ಚಂದ ಅನ್ನೋ ಥರ ಅವರು ಕಪ್ಪುನ ದ್ವೇಷ ಮಾಡೋದಲ್ವಾ ಸ್ವಲ್ಪ. ಮತ್ತೆ ಅದು ಕಿಲೇಟಿಂಗ್ ಇಲ್ಲ, ಏಕೆಂದ್ರೆ ಬ್ರೆಡ್ ಮಾಡೋಕ್ಕಾಗಲ್ಲ ರಾಗಿಲಿ. ನಿಮಗೆ ವೀಟಲ್ಲಿ ಕಿಲೇಟಿಂಗ್ ಇದೆ, ಅದನ್ನ ನೀವು ಯಾವ ಶೇಪಿಗೆ ಬೇಕಾದ್ರೂ ಮಾಡ್ಬೋದು, ಬ್ರೆಡ್ ಎಲ್ಲ ಮಾಡ್ಬೋದು, ಕರೆಕ್ಟ್ ರಾಗಿಲಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಾಯ್ತು, ರಾಗಿ ವಾಸ್ ಕಂಪ್ಲೀಟ್ಲಿ ಡಿಸ್ಕರೇಜ್ಡ್. ಅದು ಬೆಳೆಯೋದು ಇದು ಎಲ್ಲ ಅದನ್ನು ಇದು ಮಾಡಿದ್ರು. ಆಮೇಲೆ ಸ್ವತಂತ್ರ ನಂತರ ಆಹಾರ ಬೇಕಾಗಿತ್ತು. ಆಗ ಗ್ರೀನ್ ರೆವಲ್ಯೂಷನ್ ಆಯಿತು, ಸ್ವಾಮಿನಾಥನ್ ಅವರೆಲ್ಲ ಮಾಡಿದ್ರಲ್ಲ, ವೀಟ್ ಜಾಸ್ತಿ ಬಂತವಾಗ. ಈ ಹೌದು ಪಂಜಾಬಲ್ಲಿ ನಿಮಗೆ ಗೊತ್ತಿರ್ಬೋದು ಬಹಳಷ್ಟು, ಅದು ಗೋಧಿಯ ಕಣಜ ಅಂತ ಕರಿತೀವಲ್ಲ. ಅವಾಗೇನಾಯ್ತು ಅಂದರೆ ಜನ ಎಲ್ಲ ಈ ಜೋಳ ರಾಗಿ ಬಿಟ್ಟು ಗೋಧಿಗೆ ಬಂದ್ಬಿಟ್ರು, ಚಪಾತಿ. ರಾಗಿನೂ ಬೇಡ ಇದು ಬೇಡ ಅಂತ ಚಪಾತಿ. ಮತ್ತು ಅದೇನಂದರೆ ನಿಮಗೆ ಬೇಕಾದ ಆಕಾರಕ್ಕೆ ಮಾಡ್ಕೋಬೋದು. ಮೈದಾದಲ್ಲಂತೂ ನಿಮ್ಗೆ ಯಾವ ಶೇಪ್ ಬೇಕು ಎಲ್ಲ ಥರ ಮಾಡ್ಕೋಬಹುದು ತಿಂಡಿಗಳು, ಬಿಸ್ಕೆಟ್ಸ್ಗಳು, ಸ್ನ್ಯಾಕ್ಸ್ಗಳು ಎಲ್ಲದನ್ನು ಮಾಡ್ಕೋಬೋದು. ಸೊ ಇದೇನಾಯಿತು, ನಮ್ಮ ಆಹಾರ ಪದ್ಧತಿ ಬಹಳ ಒಂದು ಸ್ವಲ್ಪ ಚೇಂಜ್ ಆಯಿತು. ಇವಾಗೇನಾಗಿದೆ ಅಂದರೆ ಸಂಪೂರ್ಣವಾಗಿ ಇದು ಝೊಮ್ಯಾಟೊ, ಸ್ವಿಗ್ಗಿ ಯುಗ ಥರ ಆಗೋಗಿದೆ. ಭಾರತೀಯ ಆಹಾರ ಪದ್ಧತಿ ನೀವು ನೋಡಿದರೆ ಜಗತ್ತಿನಲ್ಲಿ ಈಸ್ಟರ್ನ್ ಪಾರ್ಟದ್ದು ಎಲ್ಲದನ್ನು ಶ್ರೇಷ್ಠ ಅಂತಲೇ ಅಂತಾರೆ. ಕಾರಣ, ನೀವು ಯಾವುದೇ ಭಾಗಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾರೆ, ಕಾರ್ಬೋಹೈಡ್ರೇಟ್ ಅಂದರೆ ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್ ಯಾವುದು, ರಾಗಿ, ಜೋಳ ಅಥವಾ ನಾವು ಕುಸ್ಲಕ್ಕಿ, ಇದು ಒಂದು ಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್. ನಮ್ಮ ಆಹಾರ ಹೇಗಿರುತ್ತೆ ಅಂತ ನಾವು ನೋಡೋದಾರೆ, ಕಾರ್ಬೋಹೈಡ್ರೇಟ್ ಆಯ್ತಲ್ವಾ. ಆಮೇಲೆ ಅದಕ್ಕೆ ಒಂದು ತರಕಾರಿದು ಸಾರಿರುತ್ತೆ, ಅಲ್ಲಿ ನಿಮಗೆ ವೆಜಿಟೇಬಲ್ಸ್ಗಳೆಲ್ಲ ಸಿಕ್ತು, ಸೊಪ್ಪೆಲ್ಲ ಸಿಕ್ತು, ಅದ್ರ ಜೊತೆಗೆ ಒಂದು ಪಲ್ಯ ಇರುತ್ತೆ, ಅದರಲ್ಲಿ ನಿಮಗೆ ಎಲ್ಲ ಪ್ರೋಟೀನ್ಗಳು ಏನು ನ್ಯೂಟ್ರಿಷನ್ನು, ಅದರಲ್ಲಿ ಟ್ರೇಸ್ ಎಲಿಮೆಂಟ್ ಆಗ್ಬೋದು, ಇದೆಲ್ಲ ಸಿಕ್ತು. ಅದ್ರ ಜೊತೆಗೆ ನೀವು ತುಪ್ಪ ಹಾಕ್ತಾರೆ. ತುಪ್ಪ ಹೆಂಗೆ ಅಂತಂದರೆ ನಿಮ್ಮ ಒಂದು ಡೈಜೆಷನ್, ಅದು ಒಳ್ಳೆ ತುಪ್ಪ, ತುಂಬಾ ಒಳ್ಳೇದದು, ಎಕ್ಸಲೆಂಟ್ ಫ್ಯಾಟ್, ಅದು ಬೇಕೇ ಬೇಕು ದೇಹಕ್ಕೆ. ಒಳ್ಳೆ ತುಪ್ಪ, ಅದ್ರ ಜೊತೆಗೆ ಉಪ್ಪಿನಕಾಯಿ ಪ್ರೋಬಯಾಟಿಕ್, ಅದ್ರ ಜೊತೆಗೆ ಮಜ್ಜಿಗೆ, ಫೈನಲಿ ಮೊಸರನ್ನ ಅಥವಾ ಮೊಸರು, ಅದು ಪ್ರೋಬಯಾಟಿಕ್. ಸೊ ನಿಮಗೆ ಮತ್ತೆ ಕೊನೆಗೆಲ್ಲ ಆದಮೇಲೆ ಒಂದು ಹಣ್ಣು, ಯಾವುದಾದ್ರೂ ಒಂದು ಮಾವಿನ ಹಣ್ಣು ಆದರೆ ಮಾವಿನ ಹಣ್ಣು, ಆ ಸೀಸನ್ನಲ್ಲಿ ಸೀಸನಲ್ ಫ್ರೂಟು, ಅದೆಲ್ಲ ಆದಮೇಲೆ ಎಲೆ ಹಾಕೋರು. ಅದರಲ್ಲಿ ಇದು ಸುಣ್ಣದಲ್ಲಿ ಕ್ಯಾಲ್ಶಿಯಂ ಇರೋದು, ಎಲೆ ಡೈಜೆಷನ್ನು, ಅದ್ರ ಜೊತೆಗೆ ಅವರು ಸ್ವಲ್ಪ ಸ್ಪೈಸು ಹಾಕೋರು, ಏಲಕ್ಕಿ ಅದೆಲ್ಲ, ಲವಂಗ ಎಲ್ಲ. ಸೊ ಹೆಂಗೆ ಇತ್ತು ನಿಮ್ಮ ಫುಡ್ ಅಂತಂದರೆ ಹೈಲಿ ಬ್ಯಾಲೆನ್ಸ್ಡ್ ಡಯಟ್ ಆಯಿತಾ. ಈ ಥರದ ಆಹಾರದಿಂದ ನೀವು ಇವಾಗ ಒಂದು ಬರ್ಗರ್ ಅಂತ ತಗೊಂಡ್ರೆ ಅದರಲ್ಲಿ ಏನಿರುತ್ತೆ, ಫ್ಯಾಟ್ ಇರುತ್ತೆ, ಹೈ ಕ್ಯಾಲರಿ ಡಯೆಟ್. ಪಿಜ್ಜಾ ಅಂದರೆ ಏನಿರುತ್ತೆ, ಹೈ ಕ್ಯಾಲರಿ ಡಯೆಟ್. ಸೊ ಸಂಪೂರ್ಣವಾಗಿ ನಮ್ಮ ಆಹಾರದ ಈ ಒಂದು ಬದಲಾವಣೆಯಿಂದ ಏನಾಗಿದೆ ಅಂದರೆ ಮೇನ್ ಅದೇನೆ, ನಮಗೆ ಈ ಮಲ್ಟಿ ಫ್ಯಾಕ್ಟೋರಿಯಲ್ ಒಬಿಸಿಟಿ ಶುರು ಆಯಿತು. ಆಮೇಲೆ ಶುಗರ್, ಹೈಲಿ ಪ್ರೋಸೆಸ್ ಡಯೆಟ್ ಆಗಿರೋದ್ರಿಂದ ಶುಗರು, ಸ್ವೀಟ್ಸ್ಗಳೆಲ್ಲ ಮೊದಲು ಹಬ್ಬಗಳಲ್ಲಿ ಮಾಡ್ತಾಯಿದ್ರು, ಪಾಯಸ ಹೌದು ಅಷ್ಟೇನೆ. ಈಗ ಯಾವಾಗ ಬೇಕಾಗ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಈಗ ಸ್ವೀಟ್ ಅಂದರೆ ನಿಮಗೆ ಹಬ್ಬ ಅಂತಲ್ಲ, ಸಂತೋಷಕ್ಕೂ ಸ್ವೀಟು, ದುಃಖಕ್ಕೂ ಸ್ವೀಟು. ಈ ಬೇಜಾರಾಯಿತು, ಮೂಡ್ ಆಫ್ ಆಯಿತು ಅಂದರೆ ಚಾಕ್ಲೇಟ್ ತಿನ್ನಬೇಕು, ಐಸ್ ಕ್ರೀಮ್ ತಿನ್ನಬೇಕು, ಅವಾಗ ಮೂಡ್ ಬರುತ್ತೆ. ಸಂತೋಷ ಆದರೂ ಐಸ್ ಕ್ರೀಮು, ಚಾಕ್ಲೇಟು, ನಿಮಗೆ ಎಲ್ಲದಕ್ಕೂ ಈಗ ಸೆಲೆಬ್ರೇಷನ್ಗೂ ಅದೇ, ದುಃಖಕ್ಕೂ ಅದೇ. ಅವಾಗ ಏನಾಗ್ತಾ ಇದೆ, ಮುಂಚೆ ಎಲ್ಲ ಬರ್ತ್ಡೇ ಅಂದ ತಕ್ಷಣ ಕೇಕ್ ಕಟ್ ಮಾಡಿಸೋದು, ಇಲ್ಲಾಂದ್ರೆ ಎಲ್ಲರೂ ಮನೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಸ್ವೀಟ್ ಬಾಕ್ಸ್ ಕೊಡೋ ಪದ್ಧತಿ ಇರಲಿಲ್ಲ. ಈಗ ಎಷ್ಟು ಜಾಸ್ತಿ ಆಗ್ಬಿಡಿದೆ ಅದು ಅಂತಂದ್ರೆ, ನೀವ್ ಹೇಳ್ಬೇಕಾದ್ರೆ ಅದೇ ನಾಪ್ಕ ಬರ್ತದೆ. ಹೌದು, ಈಗ ಏನಾಗುತ್ತೆ ಅಂತಂದ್ರೆ ನನಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ನಾನು ಸೇವನೆ ಮಾಡ್ತಾ ಇದ್ದೀನಿ. ಹಸಿವಿಲ್ದೇ ಇದ್ರೂ ತಿಂತಾ ಇದ್ದೀನಿ, ಬೇಡದೆ ಹೋದ್ರೂ ತಿಂತಾ ಇದ್ದೀನಿ. ಸೊ ಏನಾಗ್ತಾ ಇದೆ ಅಂತಂದ್ರೆ ಒಬಿಸಿಟಿ, ಆಮೇಲೆ ಸ್ಟ್ರೆಸ್ ಇಸ್ ಒನ್ ಆಫ್ ದ ಕಾಂಪೊನೆಂಟ್ ಡಯಾಬಿಟಿಕ್ಗೆ. ಸೊ ಮಧುಮೇಹ, ಈ ಥರದ್ದು ಆಹಾರದ ಬದಲಾವಣೆಯಿಂದನೇ ಈ ಮಲ್ಟಿ ಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂದರೆ ಬಹುವಿಧ ಅಸ್ವಸ್ಥತೆ, ಇದೆಲ್ಲ ಆಹಾರದಿಂದನೇ. ಆಹಾರ ಜೊತೆಯಲ್ಲಿ ಒತ್ತಡ, ಜೊತೆಯಲ್ಲಿ ನಮ್ಮ ಹವ್ಯಾಸಗಳು, ಬದಲಾದ ಹವ್ಯಾಸ, ಮತ್ತು ಸೆಡೆಂಟ್ರಿ ಲೈಫ್,